students, I am Shashikala. I am here to taking principles and practice of management to first BCom. Today I want to inform about the principles and practice of management syllabus. It should be allotted by university. ಲಾಸ್ಟ್ ಕ್ಲಾಸಲ್ಲಿ ನಾನು ಸಿಲೆಬಸ್ ಬಗ್ಗೆ ನಿಮಗೆ ಇನ್ಫಾರ್ಮ್ ಮಾಡಿರಲಿಲ್ಲ. ಸೊ ಇವತ್ತು ನಿಮಗೆ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಯಾವ್ಯಾವ ಸಿಲೆಬಸ್ ಇದೆ ಅನ್ನೋದನ್ನು ಹೇಳ್ಕೊಡ್ತೇನೆ. ಸೊ ಇದರಲ್ಲಿ ಟೋಟಲ್ ನಿಮಗೆ 6 ಯೂನಿಟ್ಸ್ ಬರುತ್ತೆ. ಅದರಲ್ಲಿ 5 ಯೂನಿಟ್ಸ್ ಸಿಲೆಬಸ್ಗೆ ಸಂಬಂಧಪಟ್ಟಿದ್ದಿರುತ್ತೆ. ಲಾಸ್ಟ್ ಒಂದು ಪ್ರಾಕ್ಟಿಕಲ್ ಕ್ವಶನ್ ಇರುತ್ತೆ. ಸೊ ಅದರಲ್ಲಿ ಫಸ್ಟ್ ಮಾಡಲ್ ಯಾವುದು? ನಿಮ್ಮ ಒಂದು ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಫಸ್ಟ್ ಯೂನಿಟ್ ಬಂದ್ಬಿಟ್ಟು ಇಂಟ್ರಡಕ್ಷನ್ ಟು ಮ್ಯಾನೇಜ್ಮೆಂಟ್ ಇದೆ. ಅದರಲ್ಲಿ ಹಾಗಾದರೆ ಮ್ಯಾನೇಜ್ಮೆಂಟ್ ಅಂದರೆ ಏನು, ಮ್ಯಾನೇಜ್ಮೆಂಟ್ ಯಾಕೆ ಬೇಕು ಒಂದು ಬಿಸ್ನೆಸ್ ಆರ್ಗನೈಜೇಷನಲ್ಲಿ, ಮ್ಯಾನೇಜ್ಮೆಂಟ್ ಇಲ್ಲಾಂದರೆ ಬಿಸ್ನೆಸ್ ರನ್ ಆಗೋದಿಲ್ವಾ, ಹಾಗಾದರೆ ಆ ಮ್ಯಾನೇಜ್ಮೆಂಟ್ ಅಂದರೆ ಏನು ಅನ್ನೋದನ್ನು ನಾವು ರೆಫರ್ ಮಾಡಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಮೀನಿಂಗನ್ನು, ಡೆಫಿನೇಷನನ್ನು ರೆಫರ್ ಮಾಡ್ತೀವಿ. ಫಸ್ಟ್ ಮೀನಿಂಗಲ್ಲಿ ನೋಡಿದ್ವಿ ಅಂದರೆ ಜನರಲ್ ಸೆನ್ಸಲ್ಲಿ ರೆಫರ್ ಮಾಡ್ತಾ ಹೋಗ್ತೀವಿ. ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ನಾನು ಹೇಳಿದ್ದೀನಿ ಮೀನಿಂಗಲ್ಲಿ ಫಸ್ಟ್ ಲಿಟ್ರಲ್ ಮೀನಿಂಗನ್ನು ರೆಫರ್ ಮಾಡಿದ್ದೀವಿ. ದೆನ್ ಮಾಡರ್ನ್ ವ್ಯೂಸ್ ಮ್ಯಾನೇಜ್ಮೆಂಟನ್ನು ನೋಡಿದ್ದೀವಿ. ಲಿಟ್ರಲ್ ಮೀನಿಂಗಲ್ಲಿ ತುಂಬ ಮೈಕ್ರೋ ಸೆನ್ಸಲ್ಲಿ ರೆಫರ್ ಮಾಡ್ತಾ ಹೋಗ್ತೀವಿ. ಹಾಗಾದರೆ ಜನರಲ್ ಆಗಿ ಮ್ಯಾನೇಜ್ಮೆಂಟ್ ಅಂದರೆ ಏನು ಅಂತ. ಆ್ಯಂಡ್ ದೆನ್ ಮಾಡರ್ನ್ ವ್ಯೂಸಲ್ಲಿ ಬಂದ್ವಿ ಅಂದರೆ ಬ್ರಾಡರ್ ಸೆನ್ಸಲ್ಲಿ ವೈಡರ್ ಮ್ಯಾನೇಜ್ಮೆಂಟ್ ವ್ಯೂಸನ್ನು ತಗೋತಾ ಹೋಗ್ತೀವಿ. ಅದನ್ನು ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಹೇಳಿದ್ದೀನಿ. ದೆನ್ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆದಮೇಲೆ ನಿಮಗೆ ನೇಚರ್ ಸ್ಕೋಪನ್ನು ತಗೋತೀವಿ. ನೇಚರ್ ಮೀನ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಆಲ್ರೆಡಿ ನಾವು ಏನು ರೆಫರ್ ಮಾಡಿರ್ತೀವಿ ಮೀನಿಂಗ್ ಆ್ಯಂಡ್ ಡೆಫಿನೇಷನಲ್ಲಿ, ಅದನ್ನು ಬೇಸ್ಡ್ ಆಗಿಟ್ಕೊಂಡು ಮ್ಯಾನೇಜ್ಮೆಂಟ್ ಅಂದರೆ ಏನೆಲ್ಲ ಇದೆ, ಅದ್ರ ಫೀಚರ್ಸ್ ಗುಣಲಕ್ಷಣಗಳು ಏನೆಲ್ಲ ಬರುತ್ತೆ ಅನ್ನೋದನ್ನು ರೆಫರ್ ಮಾಡ್ತಾ ಹೋಗ್ತೀವಿ. ಅದಾದಮೇಲೆ ಸ್ಕೋಪ್ ಆಫ್ ಮ್ಯಾನೇಜ್ಮೆಂಟನ್ನು ರೆಫರ್ ಮಾಡ್ತೀವಿ. ಸ್ಕೋಪ್ ಆಫ್ ಮ್ಯಾನೇಜ್ಮೆಂಟ್ ಅಂತಂದರೆ ಆ ಮ್ಯಾನೇಜ್ಮೆಂಟ್ ಬೌಂಡರೀಸಲ್ಲಿ ಏನೆಲ್ಲ ಬರುತ್ತೆ, ಮ್ಯಾನೇಜ್ಮೆಂಟ್ ಅನ್ನೋದು ತನ್ನ ಯಾವ್ಯಾವ ಫಂಕ್ಷನ್ಸ್ಗಳ ಮೂಲಕ, ಯಾವ್ಯಾವ ಡಿಪಾರ್ಟ್ಮೆಂಟ್ಗಳ ಮೂಲಕ, ಯಾವ್ಯಾವ ಪ್ರಿನ್ಸಿಪಲ್ಸ್ಗಳ ಮೂಲಕ ವರ್ಕ್ ಮಾಡುತ್ತೆ ಅನ್ನೋದನ್ನು ರೆಫರ್ ಮಾಡ್ತೀವಿ. ಫಸ್ಟ್ ನಾನು ನಿಮಗೆ ಫಸ್ಟ್ ಸಿಲೆಬಸನ್ನು ಬರೆದ್ಬಿಡ್ತೀನಿ. Let us discuss about the first chapter of your
principles and practice of management. In that, first we have introduction to management. ಮ್ಯಾನೇಜ್ಮೆಂಟ್ ಅಂದರೆ ಏನು, ಮ್ಯಾನೇಜ್ಮೆಂಟ್ ಯಾಕೆ ಬೇಕು, ಬಿಸ್ನೆಸ್ ಆರ್ಗನೈಸೇಷನಲ್ಲಿ ಅಥವಾ ಒಂದು ಬಿಸ್ನೆಸ್ ರನ್ ಮಾಡಲಿಕ್ಕೆ ಮ್ಯಾನೇಜ್ಮೆಂಟ್ ಅನ್ನೋದು ನೆಸಸರಿನಾ, ಯಾಕಾಗಿ ಅದು ನೆಸಸರಿ, ಹಾಗಾದರೆ ಮ್ಯಾನೇಜ್ಮೆಂಟನ್ನು ಯಾವ ರೀತಿಯಾಗಿ ನಾವು ಯಾವ್ಯಾವ ಕ್ಯಾರೆಕ್ಟರಿಸ್ಟಿಕ್ಸನ್ನು ಒಳಗೊಂಡಿದೆ ಅನ್ನೋದನ್ನು ನೋಡ್ತಾ ಹೋಗ್ತೀವಿ. ಅದ್ರ ಜೊತೆಗೆ ಅಷ್ಟನ್ನು ರೆಫರ್ ಮಾಡೋದ್ರ ಜೊತೆಗೆ ಫಸ್ಟ್ ಮೀನಿಂಗನ್ನು ರೆಫರ್ ಮಾಡ್ತೀವಿ. ಮ್ಯಾನೇಜ್ಮೆಂಟ್ ಅಂದರೆ ಏನು, ದೆನ್ ಡೆಫಿನೇಷನನ್ನು ನೋಡ್ತಾ ಹೋದ್ವಿ ಅಂದರೆ ಜನರಲ್ ಮೀನಿಂಗಿಂದ ಡೆಫಿನೇಷನನ್ನು ಒಬ್ಬ ಎಕ್ಸ್ಪರ್ಟ್ ಆದರು ಆ ಫೀಲ್ಡಲ್ಲಿ. ಇವಾಗ ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ಮ್ಯಾನೇಜ್ಮೆಂಟನ್ನು ರೆಫರ್ ಮಾಡ್ತಿದ್ವಿ ಅಂದರೆ ಮ್ಯಾನೇಜ್ಮೆಂಟಲ್ಲಿ ಎಕ್ಸ್ಪರ್ಟ್ ಆದ ಒಬ್ಬ ಪರ್ಸನ್ ಅದರ ಒಂದು ಡೆಫಿನೇಷನನ್ನು ಕೊಟ್ಟಿರ್ತಾರೆ, ಮೀನಿಂಗನ್ನು ಕೊಟ್ಟಿರ್ತಾರೆ. ಅದು ಆ ಒಂದು ಡಿಸಿಪ್ಲಿನ್ಗೆ ಸಂಬಂಧಪಟ್ಟಂಥ ವೈಡರ್ ಮೀನಿಂಗನ್ನು, ಟೋಟಲ್ ಮೀನಿಂಗನ್ನು ಕವರ್ ಮಾಡುತ್ತೆ. ಅದನ್ನು ನಾವು ಡೆಫಿನೇಷನ್ ಅಂತ ಹೇಳ್ತೀವಿ. ಇಲ್ಲಿ 1 or 2 ಡೆಫಿನೇಷನನ್ನು ರೆಫರ್ ಮಾಡ್ತೀವಿ. ದೆನ್ ನೇಚರಲ್ಲಿ ಬಂದ್ವಿ ಅಂದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟನ್ನು ರೆಫರ್ ಮಾಡ್ತೀವಿ. ಅಂದರೆ ಈ ಮೀನಿಂಗ್ ಡೆಫಿನೇಷನ್ ಬೇಸ್ಡ್ ಆಗಿಟ್ಕೊಂಡು ಮ್ಯಾನೇಜ್ಮೆಂಟ್ ಅಂದರೆ ಏನೇನು ಮ್ಯಾನೇಜ್ಮೆಂಟ್ ಗುಣಲಕ್ಷಣಗಳೇನು ಅನ್ನೋದನ್ನು ಇಲ್ಲಿ ರೆಫರ್ ಮಾಡ್ತಾ ಹೋಗ್ತೀವಿ. ದೆನ್ ಸ್ಕೋಪ್ ಮೀನ್ಸ್ ಬೌಂಡರೀಸ್ ಆಫ್ ದ ಮ್ಯಾನೇಜ್ಮೆಂಟ್. ವಿತಿನ್ ದ ಮ್ಯಾನೇಜ್ಮೆಂಟ್ ಬೌಂಡರೀಸ್ ವಾಟ್ ಇಟ್ ಇನ್ಕ್ಲೂಡ್ಸ್, ಮ್ಯಾನೇಜ್ಮೆಂಟ್ ಬೌಂಡ್ರೀಸಲ್ಲಿ ಏನೆಲ್ಲ ಬರುತ್ತೆ, ಅದು ಯಾವುದ್ರ ಮೂಲಕ ಕೆಲಸನ ಮಾಡುತ್ತೆ ಅಂದರೆ, ಮತ್ತು ಅದು ಯಾವ್ಯಾವ ಡಿಪಾರ್ಟ್ಮೆಂಟ್ಗಳ ಮೂಲಕ ತನ್ನ ಕೆಲಸಗಳನ್ನು ಮಾಡ್ಕೊಳ್ತಾ ಹೋಗುತ್ತೆ, ಯಾವ್ಯಾವ ಪ್ರಿನ್ಸಿಪಲ್ಗಳ ಮೂಲಕ ವರ್ಕನ್ನು ಮಾಡುತ್ತೆ, ಯಾವ್ಯಾವ ಅಪ್ರೋಚನ್ನು ಅದು ಸ್ಟಡಿ ಮಾಡುತ್ತೆ, ಯಾವ್ಯಾವ ಫೀಲ್ಡನ್ನು ಅದು ಸ್ಟಡಿ ಮಾಡುತ್ತೆ, ಇವೆಲ್ಲ ಅದನ್ನು ನಾವು ಸ್ಕೋಪ್ ಆಫ್ ಮ್ಯಾನೇಜ್ಮೆಂಟಲ್ಲಿ ರೆಫರ್ ಮಾಡ್ತೀವಿ. ದೆನ್ ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ಹಾಗಾದರೆ ಇಷ್ಟೊಂದೆಲ್ಲ ನಾವು ರೆಫರ್ ಮಾಡ್ತಿದ್ದೀವಿ ಅಂತಂದರೆ ಮ್ಯಾನೇಜ್ಮೆಂಟ್ ಅನ್ನೋದು ನವೆಡೇಸ್ ಬೇಕಾ, ಎಲ್ಲಿ ಗ್ರೂಪ್ ಆ್ಯಕ್ಟಿವಿಟೀಸ್ ಇರುತ್ತೆ ಅಲ್ಲಿ ಮ್ಯಾನೇಜ್ಮೆಂಟ್ ಬೇಕು. ಅಂಥದ್ರಲ್ಲಿ ಒಂದು ಬಿಸ್ನೆಸ್ನ ರನ್ ಮಾಡಬೇಕು ಅಂತಂದರೆ ಆ ಬಿಸ್ನೆಸ್ ರನ್ ಮಾಡಲಿಕ್ಕೆ ಮ್ಯಾನೇಜ್ಮೆಂಟ್ ಅನ್ನೋದು ಯಾಕೆ ನೆಸಸರಿ ಅನ್ನೋದನ್ನು ಇಲ್ಲಿ ರೆಫರ್ ಮಾಡ್ತಾ ಹೋಗ್ತೀವಿ. ಅದನ್ನು ನಾವು ಇಂಪಾರ್ಟೆನ್ಸಲ್ಲಿ ರೆಫರ್ ಮಾಡಿ ಆದಮೇಲೆ ಫಂಕ್ಷನಲ್ ಏರಿಯಾಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನೋದು ಯಾವ್ಯಾವ ಏರಿಯಾಸ್ಗಳ ಮೂಲಕ ವರ್ಕನ್ನು ಮಾಡುತ್ತೆ. ಒಂದು ಆರ್ಗನೈಸೇಷನಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ಗಳು ಬರುತ್ತೆ, ಆ ಡಿಪಾರ್ಟ್ಮೆಂಟ್ಗಳ ಮೂಲಕ ಮ್ಯಾನೇಜ್ಮೆಂಟ್ ಯಾವ ಥರ ಫಂಕ್ಷನ್ಸ್ನ ಮಾಡ್ಕೊಳ್ತಾ ಹೋಗುತ್ತೆ ಅನ್ನೋದನ್ನು ಫಂಕ್ಷನಲ್ ಏರಿಯಾಸ್ ಆಫ್ ಮ್ಯಾನೇಜ್ಮೆಂಟಲ್ಲಿ ರೆಫರ್ ಮಾಡ್ತೀವಿ. ಇದರಲ್ಲಿ ಮ್ಯಾನೇಜ್ಮೆಂಟ್ ಅಂದರೆ ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್, ಕೋಆರ್ಡಿನೇಟಿಂಗ್ ಅಷ್ಟನ್ನೇ ಅಂದ್ಕೊಳ್ತೀವಿ. ಆ ಒಂದು ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ಗಳ ಮೂಲಕ ಆರ್ಗನೈಸೇಷನಲ್ಲಿ ಬರೋ ಒಂದು ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸನ್ನು ಅದು ಯಾವ ಥರ ರನ್ ಮಾಡ್ಕೊಳ್ತಾ ಹೋಗುತ್ತೆ, ಆ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಬೇಕಾದ್ರೆ ಅದು ಏನೆಲ್ಲ ಆ ವೇರಿಯಸ್ ಡಿಪಾರ್ಟ್ಮೆಂಟಲ್ಲಿ ಯಾವ್ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ ಅನ್ನೋದನ್ನು ಫಂಕ್ಷನಲ್ ಏರಿಯಾಸ್ ಆಫ್ ಮ್ಯಾನೇಜ್ಮೆಂಟಲ್ಲಿ ರೆಫರ್ ಮಾಡ್ತೀವಿ. ನೆಕ್ಸ್ಟ್ ರೋಲ್ಸ್ ಆಫ್ ಎ ಮ್ಯಾನೇಜರ್. ಇಷ್ಟೊತ್ತಂಕ ನಾವೇನು ರೆಫರ್ ಮಾಡಿದ್ವಿ, ಮ್ಯಾನೇಜ್ಮೆಂಟ್ ಅಂದರೆ ಏನು ಅನ್ನೋದನ್ನು ರೆಫರ್ ಮಾಡಿದ್ವಿ. ಮ್ಯಾನೇಜ್ಮೆಂಟ್ ಅಂದರೆ ಗೆಟಿಂಗ್ ದ ವರ್ಕ್ ಫ್ರಮ್ ಅದರ್ಸ್ ಅಂತ ರೆಫರ್ ಮಾಡಿದ್ದೀವಿ. ಹಾಗಾದರೆ ಮ್ಯಾನೇಜ್ಮೆಂಟನ್ನು ಬೇರೆ ಕಡೆಯಿಂದ ಕೆಲಸ ತಗೋಬೇಕು ಅಂತಂದರೆ ಮ್ಯಾನೇಜ್ಮೆಂಟ್, ಬಟ್ ಆ ಒಂದು ವರ್ಕನ್ನು ಮ್ಯಾನೇಜರ್ಸ್ ಅದನ್ನು ಮಾಡ್ತಾನೆ. ಹಾಗಾದರೆ ಆ ಮ್ಯಾನೇಜರ್ಸ್ ರೋಲ್ಸ್ ಏನು ಆ ಮ್ಯಾನೇಜ್ಮೆಂಟಲ್ಲಿ ಮ್ಯಾನೇಜರ್ ಯಾವ್ಯಾವ ಪಾತ್ರಗಳ ಮೂಲಕ ತನ್ನ ಕಾರ್ಯಗಳನ್ನು ನಿರ್ವಹಿಸ್ತಾನೆ ಅನ್ನೋದನ್ನು ರೋಲ್ಸ್ ಆಫ್ ಮ್ಯಾನೇಜರಲ್ಲಿ ರೆಫರ್ ಮಾಡ್ತೀವಿ. ದೆನ್ ಮ್ಯಾನೇಜರಿಯಲ್ ಸ್ಕಿಲ್ಸ್. ಆ ಮ್ಯಾನೇಜ್ಮೆಂಟಲ್ಲಿ ಮ್ಯಾನೇಜರ್ಸ್ ತನ್ನ ರೋಲ್ಗಳನ್ನು ಪ್ಲೇ ಮಾಡಲಿಕ್ಕೆ ಅವನಿಗೆ ಬೇಕಾಗಿರೋ ಟ್ಯಾಲೆಂಟ್ಸ್ ಏನು, ಸ್ಕಿಲ್ಸ್ ಏನು, ಟೆಕ್ನಿಕ್ಸ್ಗಳೇನು ಅನ್ನೋದನ್ನು ನಾವು ಮ್ಯಾನೇಜರಿಯಲ್ ಸ್ಕಿಲ್ಸ್ನಲ್ಲಿ ರೆಫರ್ ಮಾಡ್ತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಮ್ಯಾನೇಜರ್ ಆಗಲಿಕ್ಕೆ ಅವನಿಗೆ ಸಂಬಂಧಪಟ್ಟಂಗೆ ಅವನಿಗೆ ಒಂದು ಸ್ಟ್ರೆಂತ್ ಯಾವುದಿರುತ್ತೆ, ಎಜುಕೇಷನಲ್ ಕ್ವಾಲಿಫಿಕೇಷನ್ ಇರುತ್ತೆ, ಅವನಿಗೆ ಮತ್ತೆ ಮ್ಯಾನೇಜರಲ್ ಕ್ವಾಲಿಟೀಸ್ ಇರುತ್ತೆ. ಆ ಮ್ಯಾನೇಜರಲ್ ಕ್ವಾಲಿಟೀಸ್ ಜೊತೆಗೆ ಅವನಲ್ಲಿ ಸ್ಕಿಲ್ಸ್ಗಳು ಬೇಕಾಗುತ್ತೆ. ಆ ಸ್ಕಿಲ್ಸ್ಗಳ ಮೂಲಕ ಆರ್ಗನೈಸೇಷನಲ್ಲಿ ಬೇರೆ ಕಡೆಯಿಂದ ಕೆಲಸ ತೊಗೊಳೋದಿಲ್ಲ. ದಟ್ ಈಸ್ ನಥಿಂಗ್ ಮ್ಯಾನೇಜ್ಮೆಂಟ್. ಹಿಯರ್ ಮ್ಯಾನೇಜ್ಮೆಂಟ್ ಮೀನ್ಸ್ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಮ್ಯಾನೇಜರ್ ಅಂತ ರೆಫರ್ ಮಾಡ್ತೀವಿ. ಆ ಮ್ಯಾನೇಜರ್ ಅದನ್ನು ಬೇರೆ ಕಡೆಯಿಂದ ಕೆಲಸ ತಗೊಳ್ಳಿಕ್ಕೆ ಬೇಕಾಗಿರೋ ಒಂದು ಟ್ಯಾಲೆಂಟ್ಗಳೇನು, ಸ್ಕಿಲ್ಸ್ಗಳೇನು, ಟೆಕ್ನಿಕ್ಸ್ಗಳೇನು ಅನ್ನೋದನ್ನು ನಾವಿಲ್ಲಿ ಮ್ಯಾನೇಜರಲ್ ಸ್ಕಿಲ್ಸಲ್ಲಿ ರೆಫರ್ ಮಾಡ್ತಾ ಹೋಗ್ತೀವಿ. ದೆನ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಬಿಸ್ನೆಸ್. ಬರೀ ಬಿಸ್ನೆಸ್ ಒಂದು ರನ್ ಮಾಡ್ತೀವಿ ಅಂತಂದರೆ ಇಲ್ಲಿ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ಗೋಸ್ಕರ, ಪ್ರಾಫಿಟ್ ಅರ್ನ್ ಮಾಡಲಿಕ್ಕೋಸ್ಕರ ಬಿಸ್ನೆಸ್ ರನ್ ಮಾಡ್ತೀವಿ ಅಂತ ಅನ್ಕೋತೀವಿ. ಹಾಗಾದರೆ ಬರೀ ಪ್ರಾಫಿಟ್ ಅರ್ನ್ ಮಾಡಲಿಕ್ಕೋಸ್ಕರ ಅಷ್ಟೊಂದೆಲ್ಲ ಕಮರ್ಷಿಯಲ್ ಆ್ಯಕ್ಟಿವಿಟೀಸನ್ನು ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ನ ಡೆವಲಪ್ ಮಾಡುತ್ತಾ ಅಂತ ನೋಡಿದ್ರೆ ಅದ್ರ ಪ್ಯಾರಲ್ ಆಗಿ ಬಿಸ್ನೆಸ್ ತನ್ನದೇ ಆದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ನ ಬೇರ್ ಮಾಡಬೇಕಾಗುತ್ತೆ. ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸಲ್ಲಿ ಡ್ಯೂಟೀಸ್ ಟುವರ್ಡ್ಸ್ ದ ಬಿಸ್ನೆಸ್, ಡ್ಯೂಟೀಸ್ ಟುವರ್ಡ್ಸ್ ದ ಸೊಸೈಟೀಸ್. ಬಿಸ್ನೆಸ್ ಡ್ಯೂಟೀಸ್ ಟುವರ್ಡ್ಸ್ ದ ಸೊಸೈಟೀಸ್ ಈಸ್ ನಥಿಂಗ್ ಬಟ್ ದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಬಿಸ್ನೆಸ್ ಅಂತ ಹೇಳ್ತೀವಿ. ಒಂದು ಬಿಸ್ನೆಸ್ ಸಮಾಜಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಕರ್ತವ್ಯಗಳನ್ನು ನಿರ್ವಹಿಸುತ್ತೆ, ದಟ್ ಶುಡ್ ಬಿಕಮ್ಸ್ ಅಂಡರ್ ದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಮ್ಯಾನೇಜ್ಮೆಂಟ್. ಹಾಗಾದರೆ ಬರೀ ಪ್ರಾಫಿಟನ್ನು ಅಷ್ಟೇ ಮಾಡೋದಲ್ಲ, ಪ್ರಾಫಿಟನ್ನು ಅರ್ನ್ ಮಾಡ್ಕೋತಾ ಒಂದು ಬಿಸ್ನೆಸ್ ಆದರೂ ತನ್ನ ಎಂಪ್ಲಾಯೀಸ್ಗೋಸ್ಕರ, ತನ್ನ ಮ್ಯಾನೇಜ್ಮೆಂಟ್ಗೋಸ್ಕರ, ತನ್ನ ಸೊಸೈಟಿಗೋಸ್ಕರ, ನೇಷನ್ಗೋಸ್ಕರ, ದೆನ್ ಗೌರ್ಮೆಂಟ್ಗೋಸ್ಕರ ಯಾವ್ಯಾವ ಡ್ಯೂಟೀಸನ್ನು ಇಲ್ಲಿ ಪರ್ಫಾರ್ಮ್ ಮಾಡುತ್ತೆ ಅನ್ನೋದನ್ನ
ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಬಿಸ್ನೆಸ್ಸಲ್ಲಿ ನಾವು ರೆಫರ್ ಮಾಡ್ತೀವಿ. ಆಲ್ ದೀಸ್ ಕವರ್ಸ್ ಅಂಡರ್ ದ ಇಂಟ್ರೊಡಕ್ಷನ್ ಟು ಮ್ಯಾನೇಜ್ಮೆಂಟ್. ಹಿಯರ್ ಫಸ್ಟ್ ಚಾಪ್ಟರ್ ನಿಮಗೆ ಕಂಪ್ಲೀಟ್ ಆಗುತ್ತೆ. ಇಟ್ ಈಸ್ ಜಸ್ಟ್ ಇಂಟ್ರೊಡಕ್ಷನ್ ಅಬೌಟ್ ಯುವರ್ ಸಿಲೆಬಸ್. Second one, on the planning. ಸೊ ಇಂಟ್ರೊಡಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ಆದಮೇಲೆ ನಿಮಗೆ ಸಿಲೆಬಸ್ ಯೂನಿವರ್ಸಿಟಿಯವರು ನಿಮಗೆ ಸೆಕೆಂಡ್ ಚಾಪ್ಟ್ರಲ್ಲಿ ಪ್ಲಾನಿಂಗನ್ನು ಕವರ್ ಮಾಡ್ತಾರೆ. ಹಾಗಾದರೆ ಪ್ಲಾನಿಂಗ್ ಅಂತಂದರೆ ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ, ಡಿಸೈಡಿಂಗ್ ಇನ್ ಅಡ್ವಾನ್ಸ್. ನೀವು ಒಂದು ವ್ಯವಹಾರ ಮಾಡಬೇಕು ಅಂದರೆ, ಒಂದು ಬಿಸ್ನೆಸ್ಸನ್ನು ರನ್ ಮಾಡಬೇಕು ಅಂತಂದರೆ ಆ ಬಿಸ್ನೆಸ್ಗೆ ಸಂಬಂಧಪಟ್ಟಂಥ ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡ್ಕೊಳ್ಳೋ ಒಂದು ವ್ಯವಸ್ಥೆನ ಇಲ್ಲಿ ನಾವು ಪ್ಲಾನಿಂಗ್ ಅಂತ ರೆಫರ್ ಮಾಡ್ತೀವಿ. ಹಾಗಾದರೆ ಈ ಸೆಕೆಂಡ್ ಚಾಪ್ಟ್ರಲ್ಲಿ ಯೂನಿವರ್ಸಿಟಿಯವರು ಏನೆಲ್ಲ ಸಿಲೆಬಸ್ಸನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ನೋಡ್ತಾ ಬಂದ್ವಿ ಅಂದರೆ, ಸೇಮ್ ಆಸ್ ಯೂಶುವಲಿ ಫಸ್ಟ್ meaning, ಸೊ ಸೆಕೆಂಡ್ ಚಾಪ್ಟರ್ ನಿಮಗೆ ಯೂನಿವರ್ಸಿಟಿಯವರು ಅಲಾಟ್ ಮಾಡಿರೋದು ಪ್ಲಾನಿಂಗ್. ಅದರಲ್ಲಿ ಮತ್ತೆ ಏನೇನು ಕಂಟೆಂಟ್ಸನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನೋಡೋಣ. ಪ್ಲಾನಿಂಗಲ್ಲಿ ಫಸ್ಟ್ ಮೀನಿಂಗನ್ನು, ಪ್ಲಾನಿಂಗ್ ಅಂದರೆ ಏನು, ವಾಟ್ ಅಬೌಟ್ ಪ್ಲಾನಿಂಗ್, ಬೇಸಿಕ್ ಮೀನಿಂಗ್ ಅಬೌಟ್ ದ ಪ್ಲಾನಿಂಗನ್ನು ರೆಫರ್ ಮಾಡ್ತೀವಿ. ಅದಾದಮೇಲೆ ಡೆಫಿನೇಷನ್, ಒಂದು ಪ್ಲಾನಿಂಗಿಗೆ ಸಂಬಂಧಪಟ್ಟಂತೆ ಒಂದು ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್ ಆದರೂ ಒಂದು ವೈಡರ್ ಮೀನಿಂಗನ್ನು ಕವರ್ ಮಾಡಿಕೊಂಡು ಒಂದು ಡೆಫಿನೇಷನನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಒಂದೆರಡು ಡೆಫಿನೇಷನನ್ನು ರೆಫರ್ ಮಾಡ್ತೀವಿ. ದೆನ್ ನೇಚರ್, ವಾಟ್ ಪ್ಲಾನಿಂಗ್ ಇನ್ಕ್ಲೂಡ್ಸ್, ಪ್ಲಾನಿಂಗ್ ಅಂದರೆ ಏನು, ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಅದು ಯಾವ ಥರದೊಂದು ಫೀಚರ್ಸ್ನ ಒಳಗೊಂಡಿದೆ ಅನ್ನೋದನ್ನು ರೆಫರ್ ಮಾಡ್ತೀವಿ. ನೆಕ್ಸ್ಟ್ ಇಂಪಾರ್ಟೆನ್ಸ್, ಆ್ಯಸ್ ಯೂಶುವಲಿ ಮ್ಯಾನೇಜ್ಮೆಂಟ್ ಹೇಗೆ ಬಿಸ್ನೆಸ್ಗೆ ಬೇಕು ಅನ್ನೋದನ್ನು ನಾವು ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟಲ್ಲಿ ರೆಫರ್ ಮಾಡಿದ್ವಿ. ಹಾಗೆ ಇಲ್ಲಿ ಪ್ಲಾನಿಂಗ್ ಅನ್ನೋದು ಒಂದು ಮ್ಯಾನೇಜ್ಮೆಂಟ್ಗೆ ಯಾಕೆ ಬೇಕು ಅನ್ನೋದನ್ನು ರೆಫರ್ ಮಾಡ್ತೀವಿ. ಅಂದರೆ ದಟ್ ಮೀನ್ಸ್ ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗನ್ನು ರೆಫರ್ ಮಾಡ್ತೀವಿ. ನೆಕ್ಸ್ಟ್ ಟೈಪ್ಸ್ ಆಫ್ ಪ್ಲಾನಿಂಗ್, ಪ್ಲಾನಿಂಗ್ ಯಾವ್ಯಾವ ವಿಧಗಳಲ್ಲಿ ಇದೆ ಅನ್ನೋದನ್ನು ಇಲ್ಲಿ ರೆಫರ್ ಮಾಡ್ತೀವಿ. ನೆಕ್ಸ್ಟ್ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್, ಪ್ಲಾನಿಂಗ್ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್, ಒಂದು ಬಿಸ್ನೆಸ್ಗೆ ಪ್ಲಾನಿಂಗ್ ಅನ್ನೋದು ಅಡ್ವಾಂಟೇಜಸ್ಸೇ ಆಗಿರುತ್ತಾ, ಹಾಗಾದರೆ ಯಾವ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇದು ತುಂಬ ಬೆನಿಫಿಟೆಡ್ ಆ್ಯಂಡ್ ಮೆರಿಟ್ ಅಂತ ಹೇಳ್ತೀವಿ ಆರ್ಗನೈಜೇಷನ್ಗೆ ಅಂತ ಅನ್ನೋದನ್ನು ಮೆರಿಟ್ಸ್ ಆಫ್ ಆರ್ಗನೈಜೇಷನಲ್ಲಿ ರೆಫರ್ ಮಾಡ್ತೀವಿ. ಆ್ಯಂಡ್ ದೆನ್ ಡಿಮೆರಿಟ್ಸ್ ಆಫ್ ಪ್ಲಾನಿಂಗಲ್ಲಿ, ಹಾಗಾದರೆ ಪ್ಲಾನಿಂಗ್ ಇದ್ದರೆ ಏನೆಲ್ಲ ಅನಾನುಕೂಲಗಳು ಆಗುತ್ತೆ ಒಂದು ಬಿಸ್ನೆಸ್ಗೆ ಅನ್ನೋದನ್ನು ಡ್ರಾಬ್ಯಾಕ್ಸ್ ಆರ್ ಡಿಮೆರಿಟ್ಸ್ ಆರ್ ಡಿಸ್ಅಡ್ವಾಂಟೇಜಸ್ ಆಫ್ ಪ್ಲಾನಿಂಗಲ್ಲಿ ರೆಫರ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಇದ್ರ ಬಗ್ಗೆ ಎಲ್ಲ ನಿಮಗೆ ಲೆಂತಿಯಾಗಿ ಎಕ್ಸ್ಪ್ಲನೇಷನ್ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಒಂದು ಪ್ಲಾನಿಂಗ್ ಪ್ರೋಸೆಸ್, ಹಾಗಾದರೆ ಪ್ಲಾನಿಂಗ್ ಅಂದರೆ ಏನನ್ನೋದನ್ನು ನಾವು ರೆಫರ್ ಮಾಡ್ತೀವಿ ಅಲ್ವಾ, ಆ ಪ್ಲಾನಿಂಗ್ ಯಾವ ಥರದೊಂದು ಆ್ಯಕ್ಟಿವ್
ಆ್ಯಕ್ಟಿವಿಟೀಸನ್ನು ಸ್ಟೆಪ್ ಬೈ ಸ್ಟೆಪ್ ಇನ್ವಾಲ್ವ್ ಆಗಿದೆ ಅನ್ನೋದನ್ನ ಪ್ಲಾನಿಂಗ್ ಪ್ರೋಸೆಸ್ ಅಂತ ಹೇಳ್ತೀವಿ. ಪ್ರೋಸೆಸ್ ಮೀನ್ಸ್ ಸ್ಟೆಪ್ ಬೈ ಸ್ಟೆಪ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೇವೆ. ಅದೇ ರೀತಿಯಾಗಿ ಅದನ್ನು ಪ್ಲಾನಿಂಗ್ ಪ್ರೋಸೆಸ್ಸಲ್ಲಿ ಬಂದ್ವಿ ಅಂದರೆ ಪ್ಲಾನಿಂಗ್ ಯಾವ್ಯಾವ ಸ್ಟೆಪ್ಗಳ ಮೂಲಕ ಯಾವ ಪ್ರೋಸೆಸ್ಗಳ ಮೂಲಕ ವರ್ಕ್ ಆಗುತ್ತೆ ಅನ್ನೋದನ್ನು ಪ್ಲಾನಿಂಗ್ ಪ್ರೋಸೆಸ್ಸಲ್ಲಿ ರೆಫರ್ ಮಾಡ್ತಾ ಹೋಗ್ತೀವಿ. ಅದು ಪ್ಲಾನಿಂಗಲ್ಲಿ ಆದಮೇಲೆ ನೆಕ್ಸ್ಟ್ ಒನ್ ಇಂಪಾರ್ಟೆಂಟ್ ಡಿಸಿಷನ್ ಮೇಕಿಂಗ್, ನಿರ್ಣಯ ಕೈಗೊಳ್ಳೋದು ಅಂತ ಅಂತೀವಿ. ಪ್ಲಾನಿಂಗ್ ಅಂತ ಆದಮೇಲೆ ನಿರ್ಣಯ ಕೈಗೊಳ್ಳೋದು ಅಂತ ಹೇಳ್ತೀವಿ ಕನ್ನಡದಲ್ಲಿ. ಈ ನಿರ್ಣಯ ಕೈಗೊಳ್ಳೋದು ಅಂದರೆ ಏನು, ಅದಕ್ಕೆ ಸಂಬಂಧಪಟ್ಟಂಥ ಮೀನಿಂಗ್, ನಿರ್ಣಯ ಕೈಗೊಳ್ಳೋದಂದ್ರೆ ಏನು, ಅದಕ್ಕೆ ಸಂಬಂಧಪಟ್ಟಂಥ ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್ ಕೊಟ್ಟಿರೋ ಒಂದೆರಡು ಡೆಫಿನೇಷನಲ್ಲಿ ರೆಫರ್ ಮಾಡ್ತೀವಿ. ದೆನ್ ಇಂಪಾರ್ಟೆನ್ಸ್, ಡಿಸಿಷನ್ ಮೇಕಿಂಗ್ ಇಂಪಾರ್ಟೆನ್ಸ್, ಬಿಸ್ನೆಸ್ಗೆ ಡಿಸಿಷನ್ ಮೇಕಿಂಗ್ ಯಾಕೆ ಬೇಕು ಅನ್ನೋದನ್ನು ರೆಫರ್ ಮಾಡ್ತೀವಿ. ಸೊ ಹಾಗಾದರೆ ಏನಾದರೂ ಡಿಫ್ರೆನ್ಸ್ ಇದೆಯಾ ಈ ಒಂದು ಪ್ಲಾನಿಂಗಿಗೆ ಮತ್ತು ಡಿಸಿಷನ್ ಮೇಕಿಂಗ್ಗೆ ಅನ್ನೋದನ್ನು ಈ ಚಾಪ್ಟ್ರಲ್ಲಿ ನಿಮಗೆ ನಾನು ಕ್ಲಾಸ್ ಬಂದಾಗ ನಿಮಗೆ ವೈಡರ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಜಸ್ಟ್ ಒಂದು ವ್ಯೂಸನ್ನು ನೋಡ್ತಾ ಹೋದ್ವಿ ಅಂದರೆ ಪ್ಲಾನಿಂಗ್ ಮತ್ತು ಡಿಸಿಷನ್ ಮೇಕಿಂಗ್ ನೋಡ್ತಾ ಹೋದ್ರೆ ಬೋತ್ ಆರ್ ಸೇಮ್ ಅಂತ ಅನ್ಸ್ಬಿಡುತ್ತೆ. ಡಿಸಿಷನ್ ಏನು ತಗೋತೀವಿ ಅದು ದಟ್ ಇಸ್ ಒನ್ ದ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಪ್ಲಾನಿಂಗ್ ಅಂತ ಅನಿಸುತ್ತೆ. ಹಾಗಾದಾಗ ಅವೆರಡು ಒಂದೇ ಇರ್ಬೋದಲ್ಲ, ಮತ್ತೆ ಯಾಕೆ ಸಪ್ರೇಟಾಗಿ ರೆಫರ್ ಮಾಡ್ತೀವಿ? ಆ ಸಪ್ರೇಟಾಗಿ ರೆಫರ್ ಮಾಡಲಿಕ್ಕೆ ಕಾರಣಗಳೇನು ಅನ್ನೋದನ್ನ ಇಲ್ಲಿ ಡಿಸಿಷನ್ ಮೇಕಿಂಗ್ ಕ್ಲಾಸಲ್ಲಿ ನಿಮಗೆ ಯಾಕೆ ಡಿಸಿಷನ್ ಮೇಕಿಂಗನ್ನು ಸಪ್ರೇಟಾಗಿ ತೊಗೊಂಡ್ರು, ಇಸ್ ಇಟ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಪ್ಲಾನಿಂಗ್ ಆರ್ ಮೋರ್ ದ್ಯಾನ್ ಪ್ಲಾನಿಂಗ್ ಅನ್ನೋದನ್ನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಬಂದಾಗ ಹೇಳ್ತಾ ಹೋಗ್ತೀನಿ. ದೀಸ್ ಕಂಟೆಂಟ್ಸ್ ಇನ್ಕ್ಲೂಡೆಡ್ ಇನ್ ಯುವರ್ ಸೆಕೆಂಡ್ ಚಾಪ್ಟರ್, ದಟ್ ಇಸ್ ನಥಿಂಗ್ ಬಟ್ ದ ಪ್ಲಾನಿಂಗ್. ಇಸ್ ಇಟ್ ಓಕೆ? ನಿಮಗೆ ಸೆಕೆಂಡ್ ಚಾಪ್ಟರ್ ಬಂದ್ಬಿಟ್ಟು ಆರ್ಗನೈಸಿಂಗ್. ಆಸ್ ಯೂಶುವಲಿ ಥರ್ಡ್ ಚಾಪ್ಟ್ರಲ್ಲಿ ನಿಮಗೆ ಮತ್ತೇನೆಲ್ಲ ಕಂಟೆಂಟ್ಸನ್ನು ಯೂನಿವರ್ಸಿಟಿರು ಅಲಾಟ್ ಮಾಡಿದ್ದಾರೆ ಅನ್ನೋದನ್ನು ಈಗ ಬರೀತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಹಾಗಾದರೆ ಥರ್ಡ್ ಚಾಪ್ಟ್ರಲ್ಲಿ ಯೂನಿವರ್ಸಿಟಿರು ಏನೆಲ್ಲ ಕಂಟೆಂಟನ್ನು ಆ್ಯಡ್ ಮಾಡಿದ್ದಾರೆ ಅಂತ ನೋಡ್ತಾ ಬಂದಿದೆ. ಥರ್ಡ್ ಚಾಪ್ಟರ್ ಇಸ್ ನಥಿಂಗ್ ಬಟ್ ದ ಆರ್ಗನೈಸಿಂಗ್. ಆರ್ಗನೈಸಿಂಗ್ ಅಂದರೆ ಸಂಘಟಿಸೋದು ಅಂತ ಹೇಳ್ತೀವಿ. ಸಂಘಟಿಸೋದು ಅಂತಂದರೆ ಏನು, ಒಂದು ಬಿಸ್ನೆಸ್ಸನ್ನು ಯಾವ ಥರ ಆರ್ಗನೈಸ್ ಮಾಡಬೇಕು ಅನ್ನೋದನ್ನು ನಾವು ಇಲ್ಲಿ ರೆಫರ್ ಮಾಡ್ತೀವಿ. ಅದಕ್ಕೆ ಸಂಬಂಧಪಟ್ಟಂಥ ಕಂಟೆಂಟ್ಸ್ ಮೀನಿಂಗ್ ಇದೆ, ಜನರಲ್ ಮೀನಿಂಗ್ ಏನದು ಆರ್ಗನೈಸಿಂಗ್ ಅಂದರೆ ಅನ್ನೋದನ್ನು ರೆಫರ್ ಮಾಡ್ತೀವಿ. ಅದರಲ್ಲಿ ಮತ್ತೆ ಎಕ್ಸ್ಪರ್ಟ್ ಎಕ್ಸ್ಪರ್ಟ್ ಕೊಟ್ಟಿರೋ ಒಂದು ಅಥವಾ ಎರಡು ಡೆಫಿನೇಷನನ್ನು ರೆಫರ್ ಮಾಡ್ತೀವಿ. ನೇಚರ್, ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆರ್ಗನೈಸಿಂಗ್ ಅನ್ನೋದನ್ನು ರೆಫರ್ ಮಾಡ್ತೀವಿ. ಹಾಗಾದರೆ ಆರ್ಗನೈಸಿಂಗ್ ಮೀನ್ಸ್ ಇನ್ ಸಿಂಪಲ್ ಟರ್ಮ್ ಅಸೈನಿಂಗ್ ದ ವರ್ಕ್ ಟು ಈಚ್ ಆ್ಯಂಡ್ ಎವರಿ ಎಂಪ್ಲಾಯೀಸ್ ವಿತ್ ದ ಅಥಾರಿಟಿ ಅಂತ ಹೇಳ್ತೀವಿ. ಅವ್ರು ಕೆಲಸನ ವಹಿಸ್ಕೊಂಡು ಆ ಕೆಲಸ ಮಾಡಲಿಕ್ಕೆ ಬೇಕಾಗಿರೋ ಸಂಪೂರ್ಣವಾದ ಒಂದು ಅಧಿಕಾರನ ಬಿಟ್ಕೊಡೋ ಒಂದು ಪ್ರಕ್ರಿಯೆನೇ ನಾವು ಆರ್ಗನೈಸಿಂಗ್ ಅಂತ ಹೇಳ್ತೀವಿ. ಸೊ ಹಾಗಿದ್ದಾಗ ಆರ್ಗನೈಸ್ಗೆ ಸಂಬಂಧಪಟ್ಟಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ಅನ್ನೋದನ್ನು ನಾವು ನೇಚರ್ ಆಫ್ ಆರ್ಗನೈಸಿಂಗಲ್ಲಿ ರೆಫರ್ ಮಾಡ್ತೀವಿ. ದೆನ್ ಪರ್ಪಸ್, ವೈ ವಿ ಹ್ಯಾವ್ ಆರ್ಗನೈಸಿಂಗ್ ಅನ್ನೋದನ್ನು ರೆಫರ್ ಮಾಡ್ತೀವಿ. ಆರ್ಗನೈಸಿಂಗ್ ಯಾಕೆ ಬೇಕು, ಅದಕ್ಕೆ ಬೇಕಾಗಿರೋ ಪಾಯಿಂಟ್ಸನ್ನು ಇಟ್ಕೊಂಡು ಯಾಕೆ ಬೇಕು ಅನ್ನೋದನ್ನು ನಾನು ಆರ್ಗನೈಸಿಂಗ್ ಕ್ಲಾಸ್ ಮಾಡಬೇಕಾದ್ರೆ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಆರ್ಗನೈಸೇಷನ್. ಒಂದು ಆರ್ಗನೈಸೇಷನ್ ಹೀಗೆ ಇರಬೇಕು ಅನ್ನೋ ಒಂದು ಸಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಆ ಸಮ್ ಪ್ರಿನ್ಸಿಪಲ್ಸ್ ಬೇಸ್ಡ್ ಆಗಿಟ್ಕೊಂಡು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬೇಸ್ಡ್ ಆಗಿಟ್ಕೊಂಡು ಆರ್ಗನೈಸಿಂಗನ್ನು ಮಾಡಬೇಕಾಗುತ್ತೆ. ಆ ಒಂದು ಪ್ರಿನ್ಸಿಪಲ್ಸನ್ನು ನಾವು ಪ್ರತಿಯೊಂದು ಈಗ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂಥ ಪ್ರಿನ್ಸಿಪಲ್ಸ್ ಇರ್ಬೋದು, ಆರ್ಗನೈಸೇಷನ್ಗೆ ಬೇಕಾಗಿರೋ ಪ್ರಿನ್ಸಿಪಲ್ಸ್ ಇರ್ಬೋದು, ಆ್ಯಂಡ್ ದೆನ್ ಡೈರೆಕ್ಷನ್ಗೆ ಬೇಕಾಗಿರೋ ಪ್ರಿನ್ಸಿಪಲ್ಸ್ ಇರ್ಬೋದು, ಕಂಟ್ರೋಲಿಂಗ್ ಪ್ರಿನ್ಸಿಪಲ್ಸ್ ಇರ್ಬೋದು, ಇವನ್ನೆಲ್ಲದನ್ನು ಒಂದು ಸಮ್ ಎಕ್ಸ್ಪರ್ಟ್ ಆರ್ ಮ್ಯಾನೇಜ್ಮೆಂಟ್ ಥಿಂಕರ್ಸೇ ಒಂದು ಫ್ರೇಮ್ ವರ್ಕನ್ನು ರೆಡಿ ಮಾಡಿರ್ತಾರೆ. ಸಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ನಮಗೆ ಕೊಟ್ಟಿರ್ತಾರೆ. ಆರ್ಗನೈಸಿಂಗ್ ಅಂದರೆ ಹೀಗೆ ಇರಬೇಕು, ಮ್ಯಾನೇಜ್ಮೆಂಟ್ ಅಂದರೆ ಹೀಗೆ ಇರಬೇಕು, ಅದಕ್ಕೆ ಸಂಬಂಧಪಟ್ಟಂಥ ಸಮ್ ಪ್ರಿನ್ಸಿಪಲ್ಸ್ ಇದೆ. ಅದರದ ಒಂದು ಬೌಂಡ್ರೀಸಲ್ಲೇ ಮ್ಯಾನೇಜ್ಮೆಂಟ್ ವರ್ಕ್ ಮಾಡಬೇಕಾಗುತ್ತೆ. ಆರ್ಗನೈಸೇಷನ್ಗೂ ಒಂದು ಸಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಂಡರಲ್ಲೇ ಇದು ಆರ್ಗನೈಸಿಂಗ್ ವರ್ಕ್ ಮಾಡಬೇಕಾಗುತ್ತೆ ಅಂತ ಅನ್ನೋ ಒಂದು ಫ್ರೇಮ್ ವರ್ಕ್ ಇದೆಯಲ್ಲ, ದಟ್ ಶುಡ್ ಬಿ ಕಾಲ್ಡ್ ಆಸ್ ಅನ್ ಪ್ರಿನ್ಸಿಪಲ್ಸ್ ಆಫ್ ಆರ್ಗನೈಸಿಂಗ್ ಅಂತ ಹೇಳ್ತೀವಿ. ಹಾಗಾದರೆ ಆ ಒಂದು ಪ್ರಿನ್ಸಿಪಲ್ಸ್ ಆಫ್ ಆರ್ಗನೈಸೇಷನ್ ಯಾವ್ಯಾವುದು ಅನ್ನೋದನ್ನು ನೆಕ್ಸ್ಟ್ ಆರ್ಗನೈಸೇಷನ್ ಕ್ಲಾಸ್ ಮಾಡಬೇಕಾದ್ರೆ ನಿಮಗೆ ಹೇಳ್ತಾ ಇರ್ತೀವಿ. ನೆಕ್ಸ್ಟ್ ಟೈಪ್ಸ್ ಆಫ್ ಆರ್ಗನೈಸೇಷನ್. ಆರ್ಗನೈಸೇಷನಲ್ಲಿ ಎಷ್ಟು ವಿಧಗಳಿದೆ ಅನ್ನೋದನ್ನು ರೆಫರ್ ಮಾಡ್ತಾ ಹೋಗ್ತೀವಿ. ಆರ್ಗನೈಸಿಂಗಲ್ಲಿ ಎಷ್ಟು ವಿಧಗಳು ಅಂತ ಅಲ್ಲೇ ಯೂನಿವರ್ಸಿಟಿಗೆ 4 ಟೈಪ್ಸನ್ನು ಕೊಟ್ಟಿದ್ದಾರೆ. ಫಸ್ಟ್ ಲೈನ್ ಆರ್ಗನೈಸೇಷನ್, ನೆಕ್ಸ್ಟ್ ಸ್ಟಾಫ್ ಆರ್ಗನೈಸೇಷನ್, ಥರ್ಡ್ ಒನ್ ಫಂಕ್ಷನಲ್ ಆ್ಯಂಡ್ ಕಮಿಟಿ ಫಾರ್ಮ್ ಅಂತ. ಒಂದು ಸಂಘಟಿಸುವುದರಲ್ಲೂ ಬೇರೆ ವಿಧಗಳು ಬರುತ್ತೆ. ಆ ವಿಧಗಳಲ್ಲಿ ಲೈನ್ ಆರ್ಗನೈಸೇಷನ್ ಕೊಟ್ಟಿದ್ದಾರೆ, ದೆನ್ ಫಂಕ್ಷನಲ್ ಆರ್ಗನೈಸೇಷನ್ ಇದೆ,
ದೆನ್ ಸ್ಟಾಫ್ ಆರ್ಗನೈಸೇಷನ್ ಇದೆ, ಕಮಿಟಿ ಫಾರ್ಮ್ ಇದೆ. ಹಾಗಾದರೆ ಲೈನ್ ಅಂದರೆ ಏನು, ಫಂಕ್ಷನಲ್ ಆರ್ಗನೈಸೇಷನ್ ಅಂದರೆ ಏನು, ಸ್ಟಾಫ್ ಆರ್ಗನೈಸೇಷನ್ ಅಂದರೆ ಏನು, ಕಮಿಟಿ ಆರ್ಗನೈಸೇಷನ್ ಅಂದರೆ ಏನು ಅನ್ನೋದನ್ನು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದು ಯಾವ ಥರ ಒಂದು ಅಥಾರಿಟಿ ಅನ್ನೋದು ಟಾಪ್ ಲೆವೆಲ್ ಟು ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ಫ್ಲೋ ಆಗ್ತಾ ಹೋಗುತ್ತೆ, ಅದ್ರ ಬೇಸ್ಡ್ ಆಗಿಟ್ಕೊಂಡು ಟೈಪ್ಸ್ ಆಫ್ ಆರ್ಗನೈಸೇಷನ್ ಇಲ್ಲಿ ಫಾರ್ಮ್ ಆಗ್ತಾ ಹೋಗುತ್ತೆ. ಅಥಾರಿಟಿ ಟಾಪ್ ಲೆವೆಲ್ ಟು ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ಫ್ಲೋ ಆಗ್ತಾ ಹೋಗುತ್ತೆ ಅಂತಂದರೆ ಅದನ್ನು ಯಾವ ಆರ್ಗನೈಸೇಷನ್ ಅಂತ ಅಂತಾರೆ. ಸೊ ಅದನ್ನು ಬೇಸ್ಡ್ ಆಗಿಟ್ಕೊಂಡು ನೆಕ್ಸ್ಟ್ ಕ್ಲಾಸಲ್ಲಿ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಅದಾದಮೇಲೆ ಡೆಲಿಗೇಷನ್ ಆಫ್ ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ, ಅಧಿಕಾರ ಮತ್ತು ರೆಸ್ಪಾನ್ಸಿಬಿಲಿಟಿ, ಹೊಣೆಗಾರಿಕೆನ ಯಾವ ಥರ ಡೆಲಿಗೇಟ್ ಮಾಡ್ತಾರೆ, ಹೈಯರ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟು ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಧಿಕಾರ ಅನ್ನೋದು ಯಾವ ಥರ ಹಂಚ್ತಾ ಹೋಗುತ್ತೆ, ರೆಸ್ಪಾನ್ಸಿಬಿಲಿಟಿ ಅನ್ನೋದು ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್ಗೆ ಜಾಸ್ತಿ ಇರುತ್ತಾ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ಗೆ ಜಾಸ್ತಿ ಇರುತ್ತಾ, ಅದು ಯಾವ ಥರ ಫ್ಲೋ ಆಗುತ್ತೆ, ಲೋಯರ್ ಟು ಟಾಪ್ ಲೆವೆಲ್ ಫ್ಲೋ ಆಗುತ್ತಾ, ಹೈಯರ್ ಲೆವೆಲ್ ಟು ಲೋಯರ್ ಲೆವೆಲ್ ಫ್ಲೋ ಆಗುತ್ತಾ ಅನ್ನೋದನ್ನು ನಾವು ಇಲ್ಲಿ ಡೆಲಿಗೇಷನ್ ಆಫ್ ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸಲ್ಲಿ ರೆಫರ್ ಮಾಡ್ತೀವಿ. ಡೆಲಿಗೇಟ್ ಮೀನ್ಸ್ ನನ್ನಲ್ಲಿರೋ ಒಂದು ಕೆಲಸ ನಾನು ಇನ್ನೊಬ್ಬರಿಂದ ಕೆಲಸ ಮಾಡಿಸ್ಕೋಬೇಕು ಅಂದರೆ ನನ್ನಲ್ಲಿರೋ ಒಂದು ಪವರನ್ನು ಅವರಿಗೆ ಬಿಟ್ಕೊಡೋದನ್ನು ಡೆಲಿಗೇಷನ್ ಆಫ್ ಅಥಾರಿಟಿ ಅಂತ ಹೇಳ್ತೀನಿ. ಅವರಿಗೆ ಮತ್ತೆ ಕೆಲಸನ ಅಸೈನ್ ಮಾಡೋದನ್ನು ಡೆಲಿಗೇಷನ್ ಆಫ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಹೇಳ್ತೀನಿ. ಇನ್ನು ಅದನ್ನು ಕ್ಲಾಸ್ ಮಾಡಬೇಕಾದ್ರೆ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ದಟ್ಸ್ ಕಮ್ಸ್ ಅಂಡರ್ ದ ಡೆಲಿಗೇಷನ್ ಆಫ್ ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒಂದು ಸ್ಪ್ಯಾನ್ ಆಫ್ ಕಂಟ್ರೋಲ್ ಅಂದರೆ ಒಂದು ಆರ್ಗನೈಸೇಷನಲ್ಲಿ ಕಂಟ್ರೋಲಿಂಗ್ ಅಂದರೆ ಏನು, ಕಂಟ್ರೋಲಿಂಗ್ ಮೀನ್ಸ್ ಕರೆಕ್ಷನಲ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೀವಿ. ಕರೆಕ್ಟ್ ಮಾಡೋದು, ಕರೆಕ್ಟ್ ಮಾಡಬೇಕು ಅಂತಂದರೆ ನಾವು ಯಾವ ಥರ ಕರೆಕ್ಟ್ ಮಾಡ್ತೀವಿ, ಫಸ್ಟ್ ಸ್ಟ್ಯಾಂಡರ್ಡ್ ವರ್ಕನ್ನು ಇಟ್ಕೋತೀವಿ. ಇವತ್ತು ಸ್ಟ್ಯಾಂಡರ್ಡ್ ನಿಮಗೆ ಎಕ್ಸಾಮಲ್ಲಿ ಬಂದ್ವಿ ಅಂದರೆ ನಿಮಗೆ ಒಂದು 80 ಮಾರ್ಕ್ಸ್ ಟಾರ್ಗೆಟ್ ಕೊಟ್ಟಿರ್ತಾರೆ, 100ಗೆ 100 ಮಾರ್ಕ್ಸ್. ದಟ್ ಈಸ್ ನಥಿಂಗ್ ಬಟ್ ದ ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್, ಸ್ಟ್ಯಾಂಡರ್ಡ್ ವರ್ಕ್ ಅಂತ ಕೊಡ್ತೀವಿ. 100ಗೆ ನೀವು ಎಷ್ಟು ಮಾರ್ಕ್ಸ್ ತೆಗೆದಿದ್ರಿ ಅನ್ನೋದನ್ನು ಒಪ್ಟೈಮ್ ಮಾರ್ಕ್ಸ್ ಅಂತ ರೆಫರ್ ಮಾಡ್ತೀವಿ. ಎಷ್ಟು ಮಾರ್ಕ್ಸ್ ತೆಗೆದ್ರಿ ಅದ್ರ ಬೇಸ್ಡ್ ಆಗಿಟ್ಕೊಂಡು ನೀವು ಹೇಗೆ ಗ್ರೇಡನ್ನು ಪಡ್ಕೊತೀರಾ. ಅದೇ ರೀತಿಯಾಗಿ ಆರ್ಗನೈಸೇಷನಲ್ಲೂ ಎಂಪ್ಲಾಯ್ಸ್ಗೆ ಸಮ್ ಗ್ರೇಡನ್ನು ಕೊಡ್ತೀವಿ. ಯಾವುದ್ರ ಬೇಸ್ಡ್ ಆಗಿಟ್ಕೊಂಡು ಗ್ರೇಡನ್ನು ಕೊಡ್ತೀವಿ, ಅವ್ರಿಗೆ ಯಾವ ಥರ ವರ್ಕನ್ನು ಪರ್ಫಾರ್ಮೆನ್ಸ್ ಯಾವ ಥರ ಮಾಡಿದ್ರು ಅನ್ನೋದ್ರ ಬೇಸ್ಡ್ ಆಗಿಟ್ಕೊಂಡು ಅವರಿಗೆ ಗ್ರೇಡನ್ನು ಕೊಡ್ತೀವಿ. ಹಾಗಾದರೆ ಫಸ್ಟ್ ಏನು ಮಾಡ್ತೀವಿ, ಪ್ರತಿಯೊಬ್ಬ ಎಂಪ್ಲಾಯ್ಸ್ಗೂ ಸ್ಟ್ಯಾಂಡರ್ಡ್ ವರ್ಕನ್ನು ಕೊಡ್ತೀವಿ. ದಟ್ ಮೀನ್ಸ್ ಟಾರ್ಗೆಟನ್ನು ಕೊಡ್ತೀವಿ. ಆ ಟಾರ್ಗೆಟನ್ನು ಫುಲ್ಫಿಲ್ ಮಾಡಲಿಕ್ಕೋಸ್ಕರ ಒಂದು ಸ್ಟಿಪ್ಯುಲೇಟೆಡ್ ಟೈಮನ್ನು ಕೊಡ್ತೀವಿ. ಆ ಟೈಮ್ ಕಂಪ್ಲೀಟ್ ಆದಮೇಲೆ ಅವ್ರು ಯಾವ ಥರ ವರ್ಕನ್ನು ಕಂಪ್ಲೀಟ್ ಮಾಡಿದ್ದಾರೆ ಅನ್ನೋದನ್ನು ಎವ್ಯಾಲ್ಯೂಯೇಟ್ ಮಾಡ್ತಾ ಹೋಗ್ತೀವಿ, ಎಕ್ಸಾಮಿನ್ ಮಾಡ್ತಾ ಹೋಗ್ತೀವಿ. ಎಕ್ಸಾಮಿನ್ ಮಾಡಿದಾಗ ಆ ವ್ಯಕ್ತಿ ಕೊಟ್ಟಿರೋ ಟಾರ್ಗೆಟ್ಗೆ 100ಗೆ 100 ರೀಚ್ ಮಾಡ್ದ ಅಂದರೆ ಗ್ರೇಡ್ 1 ಕೊಡ್ತೀವಿ. ಇಲ್ಲ ಅದಕ್ಕೊಂದು 80% ರೀಚ್ ಮಾಡಿದ್ದಾನೆ ಅಂತಂದರೆ ಅವನಿಗೆ ಬಿ ಗ್ರೇಡ್ ಕೊಡ್ತೀವಿ. ದೆನ್ ಒಂದು 60 to 80 ಗ್ರೇಡ್ ರೀಚ್ ಮಾಡಿದ್ದಾನೆ ಅಂದರೆ ಅವನಿಗೆ ಸಿ ಗ್ರೇಡನ್ನು ಕೊಡ್ತೀವಿ. ಲೈಕ್ ದಟ್ ಆ ಥರ ಗ್ರೇಡನ್ನು ಕೊಟ್ಟು ಅದ್ರ ಬೇಸ್ಡ್ ಆಗಿಟ್ಕೊಂಡು ಅವ್ನು ಯಾವ ಥರ ಟಾರ್ಗೆಟನ್ನು ರೀಚ್ ಮಾಡ್ದ ಅದ್ರ ಬೇಸ್ಡ್ ಆಗಿಟ್ಕೊಂಡು ಅವನಿಗೆ ಯಾವ ಥರದ್ದೊಂದು ಪ್ರಮೋಷನಲ್ ವರ್ಕನ್ನು ಕೊಡಬೇಕು. ಫಾರ್ ಎಕ್ಸಾಂಪಲ್ ಎ ಗ್ರೇಡ್ ಬಂದ ಅಂದರೆ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ದಾನೆ. ವರ್ಕ್ ಚೆನ್ನಾಗಿ ಮಾಡಿದಂದರೆ ಸಮ್ ಇನ್ಸೆಂಟಿವ್ಸನ್ನು ಕೊಡೋದು, ಹಾನರನ್ನು ಮಾಡೋದು, ರಿವಾರ್ಡ್ಸನ್ನು ಕೊಡೋದು. ಆ್ಯಂಡ್ ದೆನ್ ಬಿ ಗ್ರೇಡ್ ಕೊಟ್ಟಿದ್ದಾನೆ ಅಂದರೆ ಅವನಿಗೆ ಮತ್ತೆ ಇನ್ನೂ ಸ್ವಲ್ಪ ಪುಷಪ್ ಮಾಡೋದು, ಮೋಟಿವೇಟ್ ಮಾಡೋದು, ಇನ್ನೂ ಜಾಸ್ತಿ ಅಚೀವ್ ಮಾಡಲಿಕ್ಕೋಸ್ಕರ ಅದನ್ನು ಮಾಡಿಬಿಟ್ಟು ಅವನಿಗೆ ಮತ್ತೆ ಮೋಟಿವೇಟ್ ಯಾವ ಥರ ಮಾಡೋದು, ಸಮ್ ಇನ್ಫ್ಲುಯೆನ್ಸನ್ನು ಮಾಡೋದು. ನೀನು ಜಾಸ್ತಿ ಕೆಲಸ ಮಾಡಿದರೆ ನಾವು ಇನ್ನೂ ಇನ್ಸೆಂಟಿವ್ಸ್ ಕೊಡ್ತೀವಿ, ಮಾನಿಟರಿ ಬೆನಿಫಿಟನ್ನು ಕೊಡ್ತೀವಿ, ಅದರ ಫೆಸಿಲಿಟೀಸ್ನ ಕೊಡ್ತೀವಿ. ಈ ಥರದೊಂದು ಅವನಿಗೆ ಇನ್ಫ್ಲುಯೆನ್ಸ್ ಮಾಡಿ ಅವ್ರ ಕಡೆಯಿಂದ ಇನ್ನೂ ಜಾಸ್ತಿ ವರ್ಕನ್ನು ತಗೊಳೋದು. ಕೆಲಸನೇ ಮಾಡಿಲ್ಲ, ಕೊಟ್ಟಿರೋ ಟಾರ್ಗೆಟೇ ರೀಚ್ ಮಾಡಿಲ್ಲ ಅಂತ ಅಂದಾಗ ನಾವು ಏನು ಮಾಡ್ತೀವಿ, ಅವನಿಗೆ ಡಿಮೋಟ್ ಮಾಡಬೇಕಾ, ಕೆಲಸದಿಂದ ತೆಗಿಬೇಕಾ, ವಾರ್ನ್ ಮಾಡಬೇಕಾ, ಆಲ್ ದೋಸ್ ಶುಡ್ ಬಿಕಮ್ಸ್ ಅಂಡರ್ ದ ಕಂಟ್ರೋಲಿಂಗ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೀವಿ. ಸೊ ಫಾರ್ ದಟ್ ರೀಸನ್ ಇಟ್ ಶುಡ್ ಬಿ ಕಾಲ್ಡ್ ಆಸ್ ಎನ್ ಕರೆಕ್ಷನಲ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೀವಿ. ಯಾವ ಥರ ವರ್ಕನ್ನು ಮಾಡಿದರೆ ವರ್ಕನ್ನು ಕರೆಕ್ಟಾಗಿ ಮಾಡಿದರೆ ಇಲ್ಲ ಅನ್ನೋದನ್ನು ಎವ್ಯಾಲ್ಯೂಯೇಟ್ ಮಾಡ್ಕೊಂಡು ಹೋಗೋದನ್ನೇ ನಾವು ಕಂಟ್ರೋಲ್ ಅಂತ ಹೇಳ್ತೀವಿ. ಹಾಗಾದಾಗ ಒಬ್ಬ ಮ್ಯಾನೇಜರ್ ಅಂಡರ್ಗೆ ಎಷ್ಟು ಜನ ಸಬಾರ್ಡಿನೇಟ್ಸ್ ಬರ್ತಾರೆ ಅನ್ನೋದನ್ನು ಸ್ಪ್ಯಾನ್ ಆಫ್ ಕಂಟ್ರೋಲಲ್ಲಿ ರೆಫರ್ ಮಾಡ್ತೀವಿ. ಇವತ್ತು ಫಾರ್ ಎಕ್ಸಾಂಪಲ್ ಒಬ್ಬ ಮ್ಯಾನೇಜರ್ ಮ್ಯಾಕ್ಸಿಮಮ್ ಅಂದರೆ ಎಷ್ಟು ಒಬ್ಬ ಸಬಾರ್ಡಿನೇಟ್ಸನ್ನು ನಾವು ಕಂಟ್ರೋಲ್ ಮಾಡ್ಬೋದು, ಎಷ್ಟು ಸಬಾರ್ಡಿನೇಟ್ಸ್ ಕಡೆಯಿಂದ ನಾವು ವರ್ಕನ್ನು ತಗೋತಾ ಹೋಗೋದು. ಪರ್ ಡೇ ಒಬ್ಬ ಮ್ಯಾನೇಜರ್ ಅದನ್ನು ಮ್ಯಾಕ್ಸಿಮಮ್ ಒಬ್ಬ 5 ವರ್ಕರನ್ನು ಅಬ್ಸರ್ವ್ ಮಾಡಿಕೊಂಡು ಅವನಿಗೆ 5 ಜನ ವರ್ಕರ್ಸನ್ನು ಗೈಡ್ ಮಾಡಿಕೊಂಡು ಅವ್ನು ಕರೆಕ್ಟಾಗಿ ವರ್ಕ್ ಮಾಡ್ತಿದಾರ ಇಲ್ಲ ಅನ್ನೋದನ್ನು ಅಬ್ಸರ್ವ್ ಮಾಡಿಕೊಂಡು ಅವ್ರ ಕಡೆಯಿಂದ ಫೀಡ್ಬ್ಯಾಕ್ ತಗೊಂಡು ಅವರಿಗೆ ಎವ್ಯಾಲ್ಯೂಯೇಟ್ ಮಾಡಲಿಕ್ಕೆ ಒಬ್ಬ ಮ್ಯಾನೇಜರ್ಗೆ ಎಷ್ಟು ಯಾವ ರೀತಿಯಾದ ಒಂದು ಸಾಮರ್ಥ್ಯ ಇದೆ ಅದನ್ನು ಸ್ಪ್ಯಾನ್ ಆಫ್ ಕಂಟ್ರೋಲಲ್ಲಿ ನಾವು ರೆಫರ್ ಮಾಡ್ತಾ ಹೋಗ್ತೀವಿ. ಇನ್ ಡೀಟೇಲ್ ಆಗಿ ಆ ಚಾಪ್ಟ್ರಿಗೆ ಹೋದಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ 4th ಚಾಪ್ಟರ್ ಯಾವುದಿದೆ ಅನ್ನೋದನ್ನು ನೋಡೋಣ.
ಐ ಥಿಂಕ್ ಎಸ್ 4th ಚಾಪ್ಟರ್ ಯಾವುದಿದೆ ಅಂತ ನೋಡ್ತಾ ಬಂದಿದ್ರೆ ಯೂನಿವರ್ಸಿಟಿಯಲ್ಲೆಲ್ಲ 4th ಚಾಪ್ಟ್ರಲ್ಲಿ ನಿಮಗೆ 4 ಕಂಟೆಂಟನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಒನ್ ಡೈರೆಕ್ಟಿಂಗ್, ಲೀಡರ್ಶಿಪ್ ಆ್ಯಂಡ್ ಮೋಟಿವೇಶನ್. ನಿರ್ದೇಶನ ಮಾಡೋದು. ಫಸ್ಟ್ ಡೈರೆಕ್ಟಿಂಗ್ ಅಂದರೆ ನಿರ್ದೇಶಿಸೋದು, ದೆನ್ ಲೀಡರ್ಶಿಪ್ ಅಂದರೆ ನಾಯಕತ್ವ ವಹಿಸೋದು, ದೆನ್ ಮೋಟಿವೇಶನ್ ಮೀನ್ಸ್ ಇನ್ಫ್ಲೂಯೆನ್ಸ್ ಮಾಡೋದು. ಈ 3 ಥೀಮನ್ನು ನಿಮಗೆ 4th ಚಾಪ್ಟ್ರಲ್ಲಿ ಕವರ್ ಮಾಡಿದ್ದಾರೆ. ಸೊ ಫಸ್ಟ್ ಒಂದು ಡೈರೆಕ್ಟಿಂಗ್, ಅದರಲ್ಲಿ ನಿರ್ದೇಶನ ಮಾಡೋದು ಅಂದರೆ ಏನು, ಮೀನಿಂಗನ್ನು ರೆಫರ್ ಮಾಡ್ತೀವಿ. ಅದಾದಮೇಲೆ ಎಕ್ಸ್ಪರ್ಟ್ ಕೊಟ್ಟಿರೋ 1 or 2 ಡೆಫಿನೇಷನನ್ನು ರೆಫರ್ ಮಾಡ್ತೀವಿ. ಡೈರೆಕ್ಟಿಂಗ್ ಅಂದರೆ ಯಾವ ರೀತಿಯಾದ ಗುಣಲಕ್ಷಣಗಳು ಬರುತ್ತೆ ಅನ್ನೋದನ್ನು ರೆಫರ್ ಮಾಡ್ತೀವಿ. ಹಾಗಾದರೆ ಡೈರೆಕ್ಟಿಂಗ್ ಮಾಡಲಿಕ್ಕೆ ಸಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಪ್ರಿನ್ಸಿಪಲ್ಸ್ ಆಫ್ ಡೈರೆಕ್ಟಿಂಗಲ್ಲಿ ರೆಫರ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಒನ್ ಲೀಡರ್ಶಿಪ್, ನಾಯಕತ್ವ ಅಂದರೆ ಏನು ಅದನ್ನು ಮೀನಿಂಗಲ್ಲಿ ರೆಫರ್ ಮಾಡ್ತೀವಿ. ನಾಯಕತ್ವಕ್ಕೆ ಸಂಬಂಧಪಟ್ಟಂಥ, ಲೀಡರ್ಶಿಪ್ಗೆ ಸಂಬಂಧಪಟ್ಟಂಥ ಎಕ್ಸ್ಪರ್ಟ್ ಕೊಟ್ಟಿರೋ ಒಂದು ಡೆಫಿನೇಷನನ್ನು ರೆಫರ್ ಮಾಡ್ತೀವಿ ಅಂಡರ್ ಡೆಫಿನೇಷನಲ್ಲಿ. ನೆಕ್ಸ್ಟ್ ನಾಯಕತ್ವ ಯಾಕೆ ಬೇಕು, ಲೀಡರ್ಶಿಪ್ ಅನ್ನೋದು ಆರ್ಗನೈಜೇಷನಲ್ಲಿ ಯಾಕೆ ಬೇಕು ಅನ್ನೋದನ್ನು ಇಂಪಾರ್ಟೆನ್ಸ್ ಆಫ್ ಲೀಡರ್ಶಿಪ್ಪಲ್ಲಿ ರೆಫರ್ ಮಾಡ್ತೀವಿ. ಹಾಗಾದರೆ ನಾಯಕತ್ವ ಅನ್ನೋದು ಡಿಫ್ರೆಂಟ್ ಸ್ಟೈಲ್ಸಲ್ಲಿ ಲೀಡರ್ ಆದರೂ ಫಾಲೋವರ್ಸ್ ಕಡೆಯಿಂದ ಕೆಲಸ ತಗೋತಾರೆ. ಆ ಸ್ಟೈಲ್ಸ್ಗಳು ಯಾವ್ಯಾವುದು, ಪ್ರತಿಯೊಬ್ಬರು ಯೂನಿಕ್ ಆಗಿರ್ತಾರೆ. ಒಬ್ಬ ಇದ್ದಂಗೆ ಇನ್ನೊಬ್ಬರು ಇರಲ್ಲ. ಅದರಲ್ಲೂ ಲೀಡರ್ಶಿಪ್ಪಲ್ಲಿ ಸ್ಪೆಷಲ್ ಕ್ವಾಲಿಟೀಸ್ ಇರುತ್ತೆ. ಆ ಕ್ವಾಲಿಟೀಸ್ ಬೇಸ್ಡ್ ಆಗಿಟ್ಕೊಂಡು ಫಾಲೋವರ್ಸ್ ಕಡೆಯಿಂದ ಕೆಲಸ ತಗೋತಾರೆ. ಹಾಗಾದಾಗ ಆ ಸ್ಪೆಷಲ್ ಕ್ವಾಲಿಟೀಸ್ ಬೇಸ್ಡ್ ಆಗಿಟ್ಕೊಂಡು ಎಷ್ಟು ಟೈಪ್ಸ್ ಆಫ್ ಲೀಡರ್ಶಿಪ್ ಸ್ಟೈಲ್ಸ್ ಬರುತ್ತೆ ಅನ್ನೋದನ್ನು ಸ್ಟೈಲ್ಸ್ ಆಫ್ ಲೀಡರ್ಶಿಪ್ಪಲ್ಲಿ ರೆಫರ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಥರ್ಡ್ ಕಂಟೆಂಟ್ ಇನ್ 4th ಚಾಪ್ಟರ್ ಇಸ್ ಮೋಟಿವೇಶನ್. ಮೋಟಿವೇಶನ್ ಇಸ್ ನಥಿಂಗ್ ಇನ್ಫ್ಲೂಯೆನ್ಸಿಂಗ್ ಟು ದ ಎಂಪ್ಲಾಯೀಸ್. ಹಾಗಾದರೆ ಮೋಟಿವೇಶನ್, ಪ್ರೇರೇಪಣೆ ಅಂದರೆ ಏನು ಅನ್ನೋ ಮೀನಿಂಗನ್ನು ರೆಫರ್ ಮಾಡ್ತೀವಿ. ಇಂಪಾರ್ಟೆನ್ಸ್, ಪ್ರೇರೇಪಣೆ ಯಾಕೆ ಬೇಕು ಆರ್ಗನೈಜೇಷನಲ್ಲಿ, ಮ್ಯಾನೇಜ್ಮೆಂಟಲ್ಲಿ ಅನ್ನೋದನ್ನು ಇಂಪಾರ್ಟೆನ್ಸ್ ಆಫ್ ಮೋಟಿವೇಶನಲ್ಲಿ ರೆಫರ್ ಮಾಡ್ತೀವಿ. ಹಾಗಾಗಿ ಮೋಟಿವೇಶನ್ಗೆ ಸಂಬಂಧಪಟ್ಟಂಥ 2 ಥಿಯರೀಸನ್ನು ರೆಫರ್ ಮಾಡ್ತೀವಿ. ಫಸ್ಟ್ ಒನ್ ಮಾಸ್ಲೋಸ್ ಥಿಯರಿನ ರೆಫರ್ ಮಾಡ್ತೀವಿ. ಮಾಸ್ಲೋಸ್ ಅವರು ಅದನ್ನು ನೀಡ್ಸ್ ಹೈರಾರ್ಕಿಯಲ್ ಥಿಯರಿ ಅಂತಲೂ ಹೇಳ್ತೀವಿ. ನೀಡ್ಸ್ ಹೈರಾರ್ಕಿಯಲ್ ಥಿಯರಿ ಅಂದರೆ ಏನು, ಅದರ ಮೂಲಕ ನಾವು ಎಂಪ್ಲಾಯೀಸ್ನ ಯಾವ ಥರ ಮೋಟಿವೇಟ್ ಮಾಡ್ಬೋದು ಅನ್ನೋದನ್ನು ಮಾಸ್ಲೋಸ್ ಥಿಯರಿಯಲ್ಲಿ ರೆಫರ್ ಮಾಡ್ತೀವಿ. ದೆನ್ ಹರ್ಬರ್ಗ್ 2 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಸೆಕೆಂಡ್ ಥಿಯರಿ ಇದೆ, ಅದನ್ನು ರೆಫರ್ ಮಾಡ್ತೀವಿ. ಸೊ ಇಲ್ಲಿ 2 ಥಿಯರೀಸ್, ಮಾಸ್ಲೋಸ್ ಆ್ಯಂಡ್ ಹರ್ಬರ್ಗ್ ಥಿಯರಿನ ಮೋಟಿವೇಶನ್ ಅಂಡರಲ್ಲಿ ರೆಫರ್ ಮಾಡ್ತೀವಿ. ಈ ಒಂದು ಡೈರೆಕ್ಟಿಂಗ್, ಲೀಡರ್ಶಿಪ್, ಮೋಟಿವೇಶನನ್ನು ನಿಮಗೆ ಯೂನಿವರ್ಸಿಟಿ 4th ಚಾಪ್ಟ್ರಲ್ಲಿ ಕವರ್ ಮಾಡಿದ್ದಾರೆ. ಇನ್ ಡೀಟೇಲಾಗಿ ಆ ಕ್ಲಾಸಸ್ ಸಬ್ಜೆಕ್ಟಲ್ಲಿ ಒಂದು ಟಾಪಿಕ್ ಬಂದರೆ ಇನ್ ಡೀಟೇಲಾಗಿ ಎಲ್ಲ ಅದನ್ನು ನಾವು ರೆಫರ್. ಮತ್ತು 4th ಚಾಪ್ಟ್ರಲ್ಲಿ ನಿಮಗೆ 3 ಯೂನಿಟನ್ನು 5th ಚಾಪ್ಟ್ರಲ್ಲಿ ಮತ್ತೆ 3 ಯೂನಿಟನ್ನು ಕವರ್ ಮಾಡಿದ್ದಾರೆ. ಆ 3 ಯೂನಿಟಲ್ಲಿ ಫಸ್ಟ್ ಒನ್ ಕಮ್ಯುನಿಕೇಷನ್. ಕಮ್ಯುನಿಕೇಷನ್ ಅಂದರೆ ಏನು, ಸಂವಹನ ಅಂತ ಅಂತೀವಿ. ಸಂವಹನ ಅಂದರೆ ಸಂದೇಶ ರವಾನಿಸೋದು ಅಂತ ರೆಫರ್ ಮಾಡ್ತೀವಿ ಕನ್ನಡದಲ್ಲೇ. ಆ ಕಮ್ಯುನಿಕೇಷನ್ ಅಂದರೆ ಏನು, ಕಮ್ಯುನಿಕೇಷನ್ ಮೀನ್ಸ್ ನಥಿಂಗ್ ಬಟ್ sending of messages from top level to lower level and lower level to top management ಅಂತ ರೆಫರ್ ಮಾಡ್ತೀವಿ. ಸೊ ಅದನ್ನು ಮೀನಿಂಗಲ್ಲಿ ಜನರಲ್ ಮೀನಿಂಗನ್ನು ತಗೋತೀವಿ. ನೆಕ್ಸ್ಟ್ ಅದಕ್ಕೆ ಸಂದರ್ಭ ಕಮ್ಯುನಿಕೇಷನ್ ಅನ್ನೋದು ಆರ್ಗನೈಜೇಷನ್ ಮ್ಯಾನೇಜ್ಮೆಂಟಲ್ಲಿ ಯಾಕೆ ಬೇಕು ಅನ್ನೋದನ್ನು ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟಲ್ಲಿ ರೆಫರ್ ಮಾಡ್ತೀವಿ. ದೆನ್ ಕಮ್ಯುನಿಕೇಷನ್ ಪ್ರೋಸೆಸ್ ಅಂದರೆ ಏನು, ಆ ಕಮ್ಯುನಿಕೇಷನ್ ಪ್ರೋಸೆಸ್ ಯಾವ್ಯಾವ ಸ್ಟೆಪ್ಸಲ್ಲಿ ವರ್ಕ್ ಆಗ್ತಾ ಹೋಗುತ್ತೆ ಅನ್ನೋದನ್ನು ಕಮ್ಯುನಿಕೇಷನ್ ಪ್ರೋಸೆಸ್ಸಲ್ಲಿ ರೆಫರ್ ಮಾಡ್ತೀವಿ. ಅದರಲ್ಲಿ 5th ಯೂನಿಟಲ್ಲಿ ಸೆಕೆಂಡ್ ಟಾಪಿಕ್ ಈಸ್ ಕಂಟ್ರೋಲಿಂಗ್. ಆಲ್ರೆಡಿ ಐ ಟೋಲ್ಡ್ ಕಂಟ್ರೋಲಿಂಗ್ ಈಸ್ ಕರೆಕ್ಷನಲ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೀವಿ. ಕರೆಕ್ಷನಲ್ ಆ್ಯಕ್ಟಿವಿಟೀಸ್ ಎಂಪ್ಲಾಯೀಸ್ ಯಾವ ಥರ ವರ್ಕನ್ನು ಮಾಡಿದ್ದಾರೆ ಅನ್ನೋದನ್ನು ಕರೆಕ್ಷನ್ ಮಾಡೋದನ್ನೇ ನಾವು ಕಂಟ್ರೋಲಿಂಗ್ ಫಂಕ್ಷನ್ ಅಂತ ಹೇಳ್ತೀವಿ. ಹಾಗಾದರೆ ಅದನ್ನು ಮೀನಿಂಗ್ ಅಂಡರಲ್ಲಿ ರೆಫರ್ ಮಾಡ್ತೀವಿ. ದೆನ್ ಯಾಕೆ ಕಂಟ್ರೋಲಿಂಗ್ ಅನ್ನೋದು ಬೇಕು ಆರ್ಗನೈಜೇಷನಲ್ಲಿ ಅಥವಾ ಮ್ಯಾನೇಜ್ಮೆಂಟಲ್ಲಿ ಅನ್ನೋದನ್ನು ನೀಡ್ ಆಫ್ ಕಂಟ್ರೋಲಿಂಗ್ ಅನ್ನು ರೆಫರ್ ಮಾಡ್ತೀವಿ. ದೆನ್ ಎಸೆನ್ಷಿಯಲ್ ಆಫ್ ಗುಡ್ ಕಂಟ್ರೋಲಿಂಗ್ ಸಿಸ್ಟಮ್. ಒಂದು ಕಂಟ್ರೋಲಿಂಗ್ ಸಿಸ್ಟಮ್ ಅನ್ನೋದು ಯಾವ ಥರ ಇರಬೇಕು, ಅದಕ್ಕೆ ಬೇಕಾಗಿರೋ ಕೆಲವೊಂದು ಎಸೆನ್ಷಿಯಲ್ಸ್ ಯಾವುದು ಅನ್ನೋದನ್ನು ಎಸೆನ್ಷಿಯಲ್ಸ್ ಆಫ್ ಕಂಟ್ರೋಲ್ಸಲ್ಲಿ ರೆಫರ್ ಮಾಡ್ತೀವಿ. ದೆನ್ ಈ ಕಂಟ್ರೋಲಿಂಗ್ ಅನ್ನೋದನ್ನು ಇನ್ನು ಕರೆಕ್ಷನಲ್ ಆ್ಯಕ್ಟಿವಿಟೀಸನ್ನು ಆರ್ಗನೈಜೇಷನಲ್ಲಿ ಯಾವ ಥರ ಮಾಡ್ತಾರೆ ಅನ್ನೋದನ್ನು ಸಮ್ ಟೆಕ್ನಿಕ್ಸ್ ಇದೆ, ಅದನ್ನು ಮಾಡರ್ನ್ ಕಂಟ್ರೋಲಿಂಗ್ ಟೆಕ್ನಿಕ್ಸಲ್ಲಿ ರೆಫರ್ ಮಾಡ್ತೀವಿ. ಆ ಟೆಕ್ನಿಕ್ಸ್ ಯಾವ್ಯಾವುದು, MBO. ಫಸ್ಟ್ ಒನ್ ಇಸ್ MBO, ಸೆಕೆಂಡ್ ಒನ್ MBE ಆ್ಯಂಡ್ ಥರ್ಡ್ ಒನ್ JIT, 4th ಒನ್ TQM. ಇದನ್ನು ನಾನು ನಿಮಗೆ ಅಬ್ರಿವೇಷನ್ ಫಾರ್ಮಲ್ಲಿ ತೊಗೊಂಡಿದ್ದೀನಿ. ಅದರಲ್ಲಿ ಫಸ್ಟ್ ಒನ್ ಮ್ಯಾನೇಜ್ಮೆಂಟ್ ಬೈ ಆಬ್ಜೆಕ್ಟಿವ್ಸ್. ಇದನ್ನು ಫುಲ್ ಫಾರ್ಮಲ್ಲಿ ಹೇಳಬೇಕಂದ್ರೆ M ಡಿನೋಟ್ಸ್ ಫಾರ್ ಮ್ಯಾನೇಜ್ಮೆಂಟ್, B ಫಾರ್ ಮ್ಯಾನೇಜ್ಮೆಂಟ್ ಬೈ ಆಬ್ಜೆಕ್ಟಿವ್ಸ್ ಅಂತ ಹೇಳ್ತೀವಿ. ಮ್ಯಾನೇಜ್ಮೆಂಟ್ ಬೈ ಆಬ್ಜೆಕ್ಟಿವ್ಸ್ ಅಂದರೆ ಏನು, ಇಲ್ಲಿ ಟೋಟಲ್ ಆರ್ಗನೈಜೇಷನಲ್ ಆಬ್ಜೆಕ್ಟಿವ್ಸನ್ನು ಟೋಟಲ್ ಎಂಪ್ಲಾಯೀಸ್ಗೆ ಅರ್ಥ ಮಾಡೋ ಒಂದು ವ್ಯವಸ್ಥೆ ಇದೆಯಲ್ಲ, ಅದನ್ನು ನಾವು ಮ್ಯಾನೇಜ್ಮೆಂಟ್ ಬೈ ಆಬ್ಜೆಕ್ಟಿವ್ಸ್ ಅಂತ ರೆಫರ್ ಮಾಡ್ತೀವಿ. ದೆನ್ ಮ್ಯಾನೇಜ್ಮೆಂಟ್ ಸೆಕೆಂಡ್
ಮ್ಯಾನೇಜ್ಮೆಂಟ್ ಬೈ ಎಕ್ಸೆಪ್ಷನ್ಸ್ ಅಂತ ಹೇಳ್ತೀವಿ. MBE ಫುಲ್ ಫಾರ್ಮ್ ಅಂತಂದರೆ ಮ್ಯಾನೇಜ್ಮೆಂಟ್ ಬೈ ಎಕ್ಸೆಪ್ಷನ್ಸ್ ಅಂತ ಹೇಳ್ತೀವಿ. ಇಲ್ಲಿ ಎಕ್ಸೆಪ್ಷನ್ಸ್ ಮೀನ್ಸ್ ಹೊರತುಪಡಿಸಿ, ಯಾರು ಯಾವ ಕೆಲಸನ ಮಾಡಬೇಕು ಆ ಕೆಲಸನಷ್ಟೇ ಮಾಡೋದ್ರ ಮೂಲಕ ಆ ಕೆಲಸದಲ್ಲಿ ಪ್ರಾವೀಣ್ಯತೆನ ಪಡೆಯೋದು, ಅದ್ರ ಮೂಲಕ ಅದರಲ್ಲಿ ಸ್ಪೆಷಲೈಸೇಷನನ್ನು ಪಡ್ಕೊಂಡು ಆ ಸ್ಪೆಷಲೈಸೇಷನ್ ಬೆನಿಫಿಟನ್ನು ಮ್ಯಾನೇಜ್ಮೆಂಟ್ಗೆ ಒದಗಿಸೋ ಒಂದು ವ್ಯವಸ್ಥೆ ಇದೆಯಲ್ಲ, ದಟ್ ಈಸ್ ನಥಿಂಗ್ ಬಟ್ ದ ಮ್ಯಾನೇಜ್ಮೆಂಟ್ ಬೈ ಎಕ್ಸೆಪ್ಷನ್ಸ್ ಅಂತ ಹೇಳ್ತೀವಿ. ಹಿಯರ್ ದಟ್ ಮೀನ್ಸ್ ಹೇಗೆ ಒಬ್ಬ ಮ್ಯಾನೇಜರ್ ಅದನ್ನು ಈಗ ಯಾವ ವರ್ಕಿಗೆ ಕಾನ್ಸಂಟ್ರೇಟ್ ಮಾಡಬೇಕು, ಗೆಟಿಂಗ್ ದ ವರ್ಕ್ ಫ್ರಮ್ ಅದರ್ಸ್. ಅವ್ನು ಯಾವ ಕೆಲಸನ ಮಾಡಬೇಕು, ಬೇರೆಯವ್ರ ಕಡೆಯಿಂದ ಕೆಲಸ ತಗೊಳ್ಳೋ ಒಂದು ವರ್ಕಿಗಷ್ಟೇ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಹಾಗಾದರೆ ಇನ್ನೊಬ್ಬ ಬೇರೆ ಬಂದ್ಮೇಲೆ ಪ್ರೊಡಕ್ಷನ್ ಮ್ಯಾನೇಜರ್ ಯಾವುದೋ ಕೆಲಸ ಮಾಡಬೇಕಾಗುತ್ತೆ, ಪ್ರೊಡಕ್ಷನಲ್ ಆ್ಯಕ್ಟಿವಿಟೀಸ್ಗಷ್ಟೇ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಅದು ಬಿಟ್ಟು ಇಲ್ಲ ನಾನು HR ಫಂಕ್ಷನ್ ಮಾಡ್ತೀನಿ ಅಂತ ಬಂದಾದರೆ ಅವ್ನು ಕ್ವಾಲಿಫೈಡ್ ಯಾವುದರಲ್ಲಿ ಇರ್ತಾನೆ, ಪ್ರೊಡಕ್ಷನ್ ಮ್ಯಾನೇಜ್ಮೆಂಟಲ್ಲಿ ಕ್ವಾಲಿಫೈಡ್ ಆಗಿರ್ತಾನೆ. ಆ ಒಂದು ವರ್ಕನ್ನಷ್ಟೇ ಮಾಡಿದರೆ ಅದರಲ್ಲಿ ಒಂದು ಸ್ಪೆಷಲೈಸ್ಡ್ ಆಗ್ತಾನೆ. ಅದ್ರ ಮೂಲಕ ಒಂದು ಅದರಿಂದ ಬರೋ ಒಂದು ಬೆನಿಫಿಟನ್ನು ಆರ್ಗನೈಸೇಷನ್ಗೆ ಕೊಡ್ಬೋದು. ಸೊ ಇದೇ ರೀತಿಯಾಗಿ ಯಾರು ಯಾವ ಫೀಲ್ಡಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ ಆ ಒಂದು ವರ್ಕನ್ನಷ್ಟೇ ಮಾಡಿ ಅದ್ರ ಮೂಲಕ ಆರ್ಗನೈಸೇಷನ್ಗೆ ಬೆನಿಫಿಟನ್ನು ಕೊಡೋದು ಅಥವಾ ಅಡ್ವಾಂಟೇಜಸನ್ನು ಕೊಡೋದು ಒಂದು ವ್ಯವಸ್ಥೆ ಇದೆಯಲ್ಲ, ದಟ್ ಈಸ್ ನಥಿಂಗ್ ಬಟ್ ದ ಮ್ಯಾನೇಜ್ಮೆಂಟ್ ಬೈ ಎಕ್ಸೆಪ್ಷನ್. ಅದನ್ನು ಅಬ್ರಿವೇಷನಲ್ಲಿ MBE ಅಂತ ರೆಫರ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಜಸ್ಟ್ ಇನ್ ಟೈಮ್ ಅಂತ ಹೇಳ್ತೀವಿ. ಜಸ್ಟ್ ಇನ್ ಟೈಮ್, ದಟ್ ಮೀನ್ಸ್ ಆರ್ಗನೈಸೇಷನ್ ಶುಡ್ ಸಪ್ಲೈ ದ ರಾ ಮೆಟೀರಿಯಲ್ಸ್ ಆರ್ finished products to their customers just in time. Whenever need is arises, then only supply the goods or raw materials to the needy ಅಂತ ಹೇಳ್ತೀವಿ. ಯಾರಿಗೆ ಯಾವಾಗ ಪ್ರಾಡಕ್ಟ್ ಬೇಕು ಅಥವಾ ತನಗೆ ರಾ ಮೆಟೀರಿಯಲ್ಸ್ ಬೇಕು ಅಂದರೆ ವಿತಿನ್ ಟೈಮಲ್ಲಿ ತರಿಸ್ಕೊಂಡು ಸ್ಟಾಕ್ ಇಟ್ಕೋಬೇಕು. ಆ್ಯಂಡ್ ದೆನ್ ಮಾರ್ಕೆಟ್ಗೆ ಅಥವಾ ಕಸ್ಟಮರ್ಸ್ಗೆ ತನ್ನ ಫಿನಿಶ್ಡ್ ಪ್ರಾಡಕ್ಟನ್ನು ಸಪ್ಲೈ ಮಾಡಬೇಕು ಅಂದರೆ ಅವ್ರಿಗೆ ಯಾವಾಗ ಬೇಕೋ ಅವಾಗಲೇ ಆ ಒಂದು ಫಿನಿಶ್ಡ್ ಪ್ರಾಡಕ್ಟನ್ನು ಒದಗಿಸೋ ಒಂದು ವ್ಯವಸ್ಥೆನ ಜಸ್ಟ್ ಇನ್ ಟೈಮ್. ಯು ಶುಡ್ ಬಿ ಸಪ್ಲೈ ದ ಪ್ರಾಡಕ್ಟ್ ವಿತಿನ್ ಡಿಮ್ಯಾಂಡ್ ಅಂತ ಹೇಳ್ತೀವಿ. ಅವ್ರಿಗೆ ಯಾವಾಗ ಬೇಕೋ ಅವಾಗಲೇ ಆ ಒಂದು ಪ್ರಾಡಕ್ಟನ್ನು ಸಪ್ಲೈ ಮಾಡೋ ಒಂದು ವ್ಯವಸ್ಥೆ ಅಥವಾ ಕಂಟ್ರೋಲಿಂಗ್ ಟೆಕ್ನಿಕ್ಸನ್ನು ಜಸ್ಟ್ ಇನ್ ಟೈಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್, ದಟ್ ನಥಿಂಗ್ ಬಟ್ TQM ಅಬ್ರಿವೇಷನನ್ನು ನಾವು ಫುಲ್ ಫಾರ್ಮಲ್ಲಿ ರೆಫರ್ ಮಾಡಬೇಕಂದ್ರೆ ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಇಲ್ಲಿ ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅಂದರೆ ಟೋಟಲ್ ಒಂದು ಆರ್ಗನೈಸೇಷನಲ್ಲಿ ಒಂದು ಪ್ರಾಡಕ್ಟ್ಗೆ ಸಂಬಂಧಪಟ್ಟಂಗೆ, ಸರ್ವಿಸ್ಗೆ ಸಂಬಂಧಪಟ್ಟಂಥ ಅಥವಾ ವರ್ಕಿಂಗ್ ಎನ್ವೈರ್ಮೆಂಟ್ಗೆ ಸಂಬಂಧಪಟ್ಟಂಥ ಟೋಟಲ್ ಕ್ವಾಲಿಟಿನ ಎನ್ಹಾನ್ಸ್ ಮಾಡೋ ಒಂದು ಪ್ರಕ್ರಿಯೆ ಇದೆಯಲ್ಲ, ದಟ್ ಈಸ್ ನಥಿಂಗ್ ಬಟ್ ದ ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಪ್ರಾಡಕ್ಟ್ಗೆ ಸಂಬಂಧಪಟ್ಟಂಥ ಕಸ್ಟಮರ್ಸ್ ನೀಡ್ಸ್ ಅಂಡ್ ಡಿಮ್ಯಾಂಡ್ಸ್ ಏನಿದೆ ಅದಕ್ಕೆ ತಕ್ಕಂತೆ ಕ್ವಾಲಿಟಿನ ಇಟ್ಕೊಂಡು ಪ್ರಾಡಕ್ಟನ್ನು ಫೈನಲೈಸ್ ಮಾಡಿ ಫಿನಿಶ್ ಮಾಡಿ ಕಸ್ಟಮರ್ಸ್ಗೆ ಸಪ್ಲೈ ಮಾಡೋದು. ದೆನ್ ಸರ್ವಿಸ್ ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತಾನೆ ಕಸ್ಟಮರ್ ಅದನ್ನು ಆ ಥರದೇ ಒಂದು ಕ್ವಾಲಿಟೇಟಿವ್ ಸರ್ವಿಸನ್ನು ಮಾರ್ಕೆಟ್ಗೆ ಅಥವಾ ಕಸ್ಟಮರ್ಸ್ಗೆ ಒದಗಿಸ್ಕೊಡೋದು. ಆ್ಯಂಡ್ ಟೋಟಲ್ ಆರ್ಗನೈಸೇಷನಲ್ಲಿ ಯಾವ ಥರದೊಂದು ವರ್ಕಿಂಗ್ ಎನ್ವೈರ್ಮೆಂಟ್ ಬೇಕು ಎಂಪ್ಲಾಯ್ಸ್ಗೆ, ಆ ಥರದೊಂದು ಕ್ವಾಲಿಟಿ ವರ್ಕಿಂಗ್ ಎನ್ವೈರ್ಮೆಂಟನ್ನು ಪ್ರೊವೈಡ್ ಮಾಡಿ ಅದ್ರ ಮೂಲಕ ಆರ್ಗನೈಸೇಷನಲ್ ಗೋಲನ್ನು ಅಚೀವ್ ಮಾಡ್ಕೊಳ್ಳಲಿಕ್ಕೆ ಬೇಕಾಗಿರೋ ಒಂದು ಟೆಕ್ನಿಕ್ಸನ್ನು ನಾವು ಇಲ್ಲಿ ಈ ಒಂದು 3 ಇದರಲ್ಲಿ ರೆಫರ್ ಮಾಡ್ತೀವಿ. MBO, MBE, ಜಸ್ಟ್ ಇನ್ ಟೈಮ್ ಆ್ಯಂಡ್ ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್. ಈ 3 ಟೆಕ್ನಿಕ್ಸ್ಗಳ ಮೂಲಕ ಆರ್ಗನೈಸೇಷನಲ್ಲಿ ಕಂಟ್ರೋಲಿಂಗ್ ಟೆಕ್ನಿಕ್ಸನ್ನು ಡೆವಲಪ್ ಮಾಡಿಕೊಂಡು ಅದ್ರ ಮೂಲಕ ಆರ್ಗನೈಸೇಷನಲ್ ರೆಪ್ಯುಟೇಷನನ್ನು ಇನ್ಕ್ರೀಸ್ ಮಾಡಿ ಅದ್ರ ಮೂಲಕ ಆರ್ಗನೈಸೇಷನಲ್ ಗೋಲನ್ನು ಯಾವ ಥರ ಅಚೀವ್ ಮಾಡ್ತಾರೆ ಅನ್ನೋದನ್ನು ಕಂಟ್ರೋಲಿಂಗ್ ಟೆಕ್ನಿಕ್ಸಲ್ಲಿ ಇನ್ ಡೀಟೇಲ್ ಕ್ಲಾಸ್ ಬಂದಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗಾದರೆ 5th ಚಾಪ್ಟರ್ಲಿ 3rd ಟಾಪಿಕ್ ಯಾವುದಿದೆ, ಕೋಆರ್ಡಿನೇಷನ್. ಕೋಆರ್ಡಿನೇಷನ್ ಮೀನ್ಸ್ ಆಲ್ರೆಡಿ ನಿಮಗೆ ಗೊತ್ತಿದೆ, ಯೂನಿಫೈಯಿಂಗ್ ದ ಆ್ಯಕ್ಟಿವಿಟೀಸ್. ಪ್ರತಿಯೊಬ್ಬ ಎಂಪ್ಲಾಯೀಸ್ಗಳ ಮಧ್ಯೆ ಕೋಆರ್ಡಿನೇಷನ್ಸ್ನ ಸಹಕಾರತ್ವವನ್ನು ಕ್ರಿಯೇಟ್ ಮಾಡೋದು ಅಂತ ಹೇಳ್ತೀವಿ. ಹಾಗಾದರೆ ಅದರಲ್ಲಿ ಮೀನಿಂಗ್, ನೇಚರ್ ಆ್ಯಂಡ್ ಪ್ರಿನ್ಸಿಪಲ್ಸ್. ಆಸ್ ಯೂಶುವಲಿ ಕೋಆರ್ಡಿನೇಷನ್ ಅಂದರೆ ಏನು, ಅದು ಮತ್ತು ಯಾವ ಥರದೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಬರುತ್ತೆ, ದೆನ್ ಕೋಆರ್ಡಿನೇಷನ್ ಪ್ರಿನ್ಸಿಪಲ್ಸ್ ಯಾವ್ಯಾವ ಬರುತ್ತೆ ಅನ್ನೋದನ್ನು ಕ್ಲಾಸ್ ಬಂದಾಗ ರೆಫರ್ ಮಾಡ್ತಾ ಹೋಗೋಣ. ಸೊ 5th ಚಾಪ್ಟರಲ್ಲಿ ಕಮ್ಯುನಿಕೇಷನ್, ಕಂಟ್ರೋಲಿಂಗ್ ಆ್ಯಂಡ್ ಕೋಆರ್ಡಿನೇಷನ್ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಮೀನಿಂಗ್, ಡೆಫಿನೇಷನ್, ಇಂಪಾರ್ಟೆನ್ಸನ್ನು ರೆಫರ್ ಮಾಡ್ತಾ ಹೋಗೋಣ. ದೀಸ್ ಆರ್ ದ ಚಾಪ್ಟರ್ಸ್ ಅಲಾಟೆಡ್ ಅಂಡರ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಮ್ಯಾನೇಜ್ಮೆಂಟ್. Totally you have 5 chapters under PPM. 5th unit is model 6th is soft skill ಅಂತ ಹೇಳ್ತೀವಿ. ಅದರಲ್ಲಿ ನಾನಿಲ್ಲಿ ನಿಮಗೆ ಏನು
ಸಿಲೆಬಸ್ ಬರ್ತಿದ್ದೀನಿ. ಆ ಸಿಲೆಬಸನ್ನು ಆ್ಯಸ್ ಯೂಶುವಲಿ ನಿಮ್ಮ ಅದು ಯಾವ ಥರ ಬರ್ತಿದ್ದೀನಿ ಅದೇ ಥರ ನಿಮ್ಮ ನೋಟ್ಸಲ್ಲಿ ಬರ್ಕೊಳ್ಳಿ. ನಾನು ಕ್ಲಾಸ್ ಮಾಡಬೇಕಾದ್ರೆ ಪ್ರತಿಯೊಂದು ಚಾಪ್ಟ್ರಲ್ಲಿ ನಿಮ್ಮ ಸಿಲೆಬಸ್ ಪ್ರಕಾರ ನಾನು ಕ್ಲಾಸಸ್ನ ಕವರ್ ಮಾಡಿದ್ದೀನಿ ಅನ್ನೋದನ್ನು ನೋಡಿಕೊಂಡು ಅದನ್ನು ಟಿಕ್ ಮಾಡಿಕೊಂಡು ಅಲ್ಲೇ ಏನಾದರೂ ಡೌಟ್ ಬಂತು ಅಂದರೆ ತಕ್ಷಣ ನನಗೆ ಕೇಳಿಬಿಟ್ಟು ಮೇಡಮ್ ಈ ಟಾಪಿಕ್ ಕವರ್ ಮಾಡಿಲ್ಲ ಅಂತ ಹೇಳಿ ನನ್ನ ಕಡೆಯಿಂದ ಅದನ್ನು ಮೀನಿಂಗ್ ಆ್ಯಂಡ್ ಎಕ್ಸ್ಪ್ಲನೇಷನನ್ನು ತಗೋಬೇಕಾಗುತ್ತೆ. ಹಾಗಾಗಿ ಇನ್ನು ಡೀಟೇಲಾಗಿ ನಿಮಗೆ ಸಿಲೆಬಸನ್ನು ಬರ್ತಿದ್ದೀನಿ. ಅದೇ ರೀತಿಯಾಗಿ ನೀವು ಸಿಲೆಬಸನ್ನು ಬರ್ಕೊಂಡು ಕ್ಲಾಸ್ ನಾನು ಏನು ಮಾಡ್ತೀನಿ ಆ ಥರ ಹೋಗ್ತಾ ಹೋಗಿ. ಫಸ್ಟ್ ಸಾಫ್ಟ್ ಸ್ಕಿಲ್ ಬೇಸ್ಡ್ ಆನ್ ಪ್ರಾಕ್ಟಿಕಲ್ ನಾಲೆಡ್ಜ್ ಅಂತ ಹೇಳ್ಬೋದು. ನಾವು ಇಷ್ಟೊತ್ತಿಗೆ ಏನು ರೆಫರ್ ಮಾಡಿರ್ತೀವಿ, ಪ್ಲಾನಿಂಗ್, ಆರ್ಗನೈಸಿಂಗ್, ಡೌಟಿಂಗ್, ಕಂಟ್ರೋಲಿಂಗ್ ಅದರ ಬೇಸ್ಡ್ ಆಗಿಟ್ಕೊಂಡು ಒಂದು ಮ್ಯಾನೇಜ್ಮೆಂಟ್ ಅನ್ನೋದು ಯಾವ ಥರ ಇರುತ್ತೆ ಅದನ್ನು ನೀವು ಯಾವ ಥರ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ನಿಮ್ಮ ಒಂದು ಲೋಕಲ್ ಏರಿಯಾದಲ್ಲಿ ಅದಕ್ಕೆ ಸಂಬಂಧಪಟ್ಟ ಒಂದು 2 ಕ್ವಶನ್ ಇರುತ್ತೆ. ಸೇಮ್ ಕ್ವಶನನ್ನು ನಿಮಗೆ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ಅದರಲ್ಲಿ ಫಸ್ಟ್ ಒನ್ ಇಸ್ ದ ಅಸ್ಯೂಮಿಂಗ್ ದಟ್ ಯು ಆರ್ ಎ ಜನರಲ್ ಮ್ಯಾನೇಜರ್ ಆಫ್ ಎ ಕಂಪನಿ. How do you handle a situation where an organization faces unexpected disturbance ಅಂತ ಇದೆ. ಒಂದು ಆರ್ಗನೈಸೇಷನಲ್ಲಿ ನೀವು ಜನರಲ್ ಮ್ಯಾನೇಜರ್ ಇದ್ದರೆ ಅದು ಯಾವುದೇ ರೀತಿಯಾದ ಪ್ರಾಬ್ಲಮನ್ನು ಫೇಸ್ ಮಾಡಬೇಕಾದ್ರೆ ಆ ಸಿಚುಯೇಷನನ್ನು ನೀವು ಯಾವ ಥರ ಹ್ಯಾಂಡಲ್ ಮಾಡ್ತೀರಾ ಅನ್ನೋದಕ್ಕೆ ಅನ್ನೋದು ಒಂದು ಕ್ವಶನ್ ಇದೆ. ಹಾಗಿದ್ದಾಗ ನೀವು ಒಂದು ಕಂಪನಿ ಜನರಲ್ ಮ್ಯಾನೇಜರ್ ಆದಾಗ ಒಂದೇನೇ ಒಂದು ಅನ್ಎಕ್ಸ್ಪೆಕ್ಟೆಡ್ ಸಿಚುಯೇಷನ್ ಬಂತು. ಹಾಗಾದರೆ ಅದಕ್ಕಿಂತ ಫಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಡಿಸ್ಟರ್ಬೆನ್ಸ್ ಏನಿರುತ್ತೆ ಒಂದು ಮ್ಯಾನೇಜ್ಮೆಂಟಲ್ಲಿ ಅಂತ ಹೋದ್ವಿ ಅಂತ ಅಂದರೆ ಫಸ್ಟ್ ಎಂಪ್ಲಾಯೀಸ್ಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಸ್ ಇರ್ಬೋದು. ನೆಕ್ಸ್ಟ್ ಮಾರ್ಕೆಟಿಂಗ್, ನೆಕ್ಸ್ಟ್ ಕಾಂಪಿಟೇಷನ್, next technology, next government rules and regulation, then customer needs, change in customers needs and wants, ಪ್ರಾಬ್ಲಮ್ಸ್ ಇರುತ್ತೆ ಆರ್ಗನೈಸೇಷನಲ್ಲಿ. ಇದರಲ್ಲಿ ಯಾವುದಾದ್ರೂ ಒಂದು ಸಿಚುಯೇಷನನ್ನು ನಿಮಗೆ ಕೊಟ್ಬಿಟ್ಟು ನೀವು ಜನರಲ್ ಮ್ಯಾನೇಜರ್ ಆದರೆ ಆ ಸಿಚುಯೇಷನನ್ನು ಯಾವ ಥರ ಬಗೆಹರಿಸ್ತೀರಾ, ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ ಅಂತ ಕೇಳ್ತಾರೆ. ಹಾಗಿದ್ದಾಗ ನೀವು ಅದನ್ನು ಯಾವ ಥರ ಅದನ್ನು ಸಾಲ್ವ್ ಮಾಡ್ತೀರಾ ಅಂತ ನೋಡ್ಕೊಳ್ತಾ ಬಂದ್ವಿ ಅಂದರೆ ಆವಾಗ ನಿಮಗೆ ಫಸ್ಟ್ ಯು ಮಸ್ಟ್ ಟು ಹ್ಯಾವ್ ಸಮ್ ಕ್ವಾಲಿಫಿಕೇಷನ್. ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟಂಥ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂಥ ಒಂದು ಕ್ವಾಲಿಫಿಕೇಷನ್ ಇರಬೇಕಾಗುತ್ತೆ. ಆ್ಯಂಡ್ ದೆನ್ ಸಮ್ ಮ್ಯಾನೇಜರಲ್ ಸ್ಕಿಲ್ಸ್ ಇರಬೇಕಾಗುತ್ತೆ. ಆ ಮ್ಯಾನೇಜರಲ್ ಸ್ಕಿಲ್ಸ್ ಬೇಸ್ಡ್ ಆಗಿಟ್ಕೊಂಡು ಎಕ್ಸ್ಪೀರಿಯನ್ಸ್ ಅಂತೂ ಆಗಿರ್ತೀರ. ಆ ಎಕ್ಸ್ಪೀರಿಯನ್ಸ್ ಬೇಸ್ಡ್ ಆಗಿಟ್ಕೊಂಡು ಆ ಸಿಚುಯೇಷನನ್ನು ಯಾವ ಥರ ಹ್ಯಾಂಡಲ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಎಂಪ್ಲಾಯ್ಸ್ ಕಡೆಯಿಂದ ಏನಾದರೂ ಪ್ರಾಬ್ಲಮ್ ಬಂತು ಅಂದರೆ ಲೇಬರ್ ಟರ್ನ್ ಓವರ್ ಅಂತ ರೆಫರ್ ಮಾಡ್ತೀವಿ. ಲೇಬರ್ ಟರ್ನ್ ಓವರ್ ಅಂದರೆ ಎಂಪ್ಲಾಯ್ಸ್ನ ಹೈರ್ ಮಾಡ್ತೀವಿ, ಅವ್ರನ್ನ ವರ್ಕ್ ಮಾಡಿಸ್ಕೊತಿರ್ತೀವಿ, ಮತ್ತೆ ಪದೇ ಎಂಪ್ಲಾಯ್ಸ್ ಕೆಲಸ ಬಿಟ್ಟು ಹೋಗ್ತಾ ಇದೆ. ಆ ಸಿಚುಯೇಷನನ್ನು ಯಾವ ಥರ ಓವರ್ಕಮ್ ಮಾಡ್ತೀರಾ. ಮಾರ್ಕೆಟಿಂಗ್ ಅಂದರೆ
ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟು ದ ಕಸ್ಟಮರ್ಸ್. ಅದಕ್ಕೆ ಸಂಬಂಧ ಅಲ್ಲಿ ಮಾರ್ಕೆಟಿಂಗಲ್ಲಿ ಪ್ರಮೋಷನಲ್ಲಿ ಇರ್ಬೋದು, ಅಡ್ವರ್ಟೈಸಿಂಗ್ ಇರ್ಬೋದು, ಬ್ರ್ಯಾಂಡಿಂಗ್ ಇರ್ಬೋದು, ಇದರಲ್ಲಿ ಯಾವುದೇ ರೀತಿಯಾದ ಸಮಸ್ಯೆಗಳು ಇತ್ತು ಅಂದರೆ ಕಾಂಪಿಟೇಷನ್, ಕಸ್ಟಮರ್ ನಮ್ಮ ಒಂದು ಬ್ರ್ಯಾಂಡಿಂಗ್ ಪ್ರಾಡಕ್ಟ್ ಮೇಲೆ ಅದರ್ ಕಾಂಪಿಟೇಟರ್ಸ್ ಯಾವ ಥರದೊಂದು ಪ್ರಾಬ್ಲಮ್ಸನ್ನು ಕ್ರಿಯೇಟ್ ಮಾಡ್ತಾರೆ, ಅದರಿಂದ ನಮ್ಮ ಪ್ರಾಫಿಟ್ ಮೇಲೆ ಯಾವ ಥರದೊಂದು ಹೊಡೆತ ಬೀಳ್ತಾ ಇದೆ, ಅದಕ್ಕೆ ಅದು ಒಂದು ಸಮಸ್ಯೆ ಆಗಿರುತ್ತೆ. ಟೆಕ್ನಾಲಜಿ ಏನಾದರೂ ಒಂದು ಸಡನ್ ಟೆಕ್ನಾಲಜಿಕಲ್ ಚೇಂಜಸ್ ಆಯಿತು ಅಂದರೆ ನಮ್ಮ ಮ್ಯಾನೇಜ್ಮೆಂಟ್ಗೆ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ, ಆ ಪ್ರಾಬ್ಲಮ್ನ ನಾವು ಯಾವ ಥರ ಬಗೆಹರಿಸ್ಬೋದು. ದೆನ್ ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಚೇಂಜ್ ಆದಾಗ ಆ ಒಂದು ಇದನ್ನು ಯಾವ ಥರ ಬಗೆಹರಿಸ್ಬೋದು. ದೆನ್ ಕಸ್ಟಮರ್ ನೀಡ್ಸ್ ಆ್ಯಂಡ್ ವಾಂಟ್ಸ್ ಚೇಂಜ್ ಆದಾಗ ನಾವು ಅದಕ್ಕೆ ತಕ್ಕಂತೆ ಮತ್ತೆ ರೀಪ್ರೊಡಕ್ಷನ್ ಯಾವ ಥರ ಮಾಡ್ಕೋಬೇಕು, ಟೆಕ್ನಾಲಜಿನ ಯಾವ ಥರ ಯೂಸ್ ಮಾಡಬೇಕು, ಈ ಥರದ್ದೊಂದು ಸಮಸ್ಯೆನ ನಾವು ಯಾವ ಥರ ಬಗೆಹರಿಸ್ತೀವಿ ಅನ್ನೋದನ್ನು ನೀವು ಯಾವುದೋ ಒಂದು ಅಸ್ಯೂಮ್ ಮಾಡ್ಕೊಳ್ಳಿ. ಒಂದು ಕಂಪನಿಯಲ್ಲಿ ಮ್ಯಾನೇಜರ್ ಆದರೆ ನಾನು ಆ ಪ್ರಾಬ್ಲಮ್ನ ಯಾವ ಥರ ಸಾಲ್ವ್ ಮಾಡ್ತೀನಿ, ಅದಕ್ಕೆ ಸಮ್ ಟೆಕ್ನಿಕ್ಸ್ಗಳಿರುತ್ತೆ, ಸ್ಟೆಪ್ಸ್ಗಳು ಇರುತ್ತೆ. ಇದೇ ಒಂದು ಸಿಚುವೇಷನನ್ನು ನಾನು ಇನ್ ಡೀಟೇಲ್ ಆಗಿ ಸಾಫ್ಟ್ ಸ್ಕಿಲ್ಲನ್ನು ಯಾವ ಥರ ಒಂದು ಸಿಚುವೇಷನನ್ನು ಇದರಲ್ಲಿ ಯಾವುದಾದ್ರೂ ಒಂದು ಸಿಚುವೇಷನನ್ನು ಬೇಸ್ಡ್ ಆಗಿ ಇಟ್ಕೊಂಡು ನಿಮಗೆ ಹೇಳ್ಕೊಡ್ತೀನಿ. ಯಾವ ಥರ ಅನಲೈಸ್ ಮಾಡಬೇಕು, ಫಸ್ಟ್ ಸಮಸ್ಯೆನ ಅರ್ಥ ಮಾಡ್ಕೋಬೇಕು. ಆ ಸಮಸ್ಯೆನ ಅರ್ಥ ಮಾಡ್ಕೊಂಡಾದ್ಮೇಲೆ ಯಾವ ಪ್ರೋಸೆಸ್ ಮೂಲಕ ಆ ಸಮಸ್ಯೆನ ಬಗೆಹರಿಸ್ತೀವಿ ಅನ್ನೋದನ್ನ ಸಾಫ್ಟ್ ಸ್ಕಿಲ್ಲಲ್ಲಿ ರೆಫರ್ ಮಾಡ್ತೀವಿ. ಇದಕ್ಕೆ ನಿಮಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಬೇಕಾಗುತ್ತೆ. ಅದನ್ನು ನಾನು ಇನ್ ಡೀಟೇಲ್ ಆಗಿ ಇದಕ್ಕೆ ಸಂಬಂಧಪಟ್ಟಂಥ ಕ್ಲಾಸನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ಸೆಕೆಂಡ್ ಸಾಫ್ಟ್ ಸ್ಕಿಲ್ ಬಂದ್ಬಿಟ್ಟು ಒಂದು ಶಾರ್ಟ್ ಆಗಿದೆ, ಬೀಯಿಂಗ್ ಎ ಲೀಡರ್. ಇದನ್ನು ಆ್ಯಸ್ ಯಾವ ಥರ ನಾನು ಬರೆದಿದ್ದೀನಿ ಅದೇ ಥರನೇ ಬರ್ಕೊಳ್ಳಿ. ಒಂದು ಲೀಡರ್ ಅದನ್ನು ಒಂದು ಗ್ರೂಪನ್ನು ಇನ್ಫ್ಲುಯೆನ್ಸ್ ಮಾಡ್ತಾನೆ. ಆ ಗ್ರೂಪನ್ನು ಇನ್ಫ್ಲುಯೆನ್ಸ್ ಮಾಡಲಿಕ್ಕೆ ಅವನು ಯಾವ ಥರದೊಂದು ಮೋಟಿವೇಶನಲ್ ಸ್ಪೀಚನ್ನು ಕೊಡಬೇಕು ಅನ್ನೋದನ್ನು, ಹೀಗೆ ಲೀಡರ್ ಕಾಂಪೋಸ್ ಮೋಟಿವೇಶನಲ್ ಸ್ಪೀಚ್ ಟು ಸಬಾರ್ಡಿನೇಟ್ ಅನ್ನೋದನ್ನು ಸೆಕೆಂಡ್ ಸಾಫ್ಟ್ ಸ್ಕಿಲ್ಲಲ್ಲಿ ಕೇಳಿದರೆ, ಅದರ ಟಾಪಿಕ್ ಬಂದಾಗ ಇನ್ ಡೀಟೇಲ್ ಆಗಿ ಲೀಡರ್ ಅದನ್ನು ಯಾವ ಥರ ವರ್ಕ್ ಮಾಡ್ತಾನೆ, ಅವನ ಫಾಲೋವರ್ಸ್ಗೆ ಯಾವ ಥರ ಮೋಟಿವೇಟ್ ಮಾಡಲಿಕ್ಕೆ ಯಾವ ಥರ ಸ್ಪೀಚನ್ನು ಕೊಡಬೇಕಾಗುತ್ತೆ, ಯಾವ ಥರ ವರ್ಕನ್ನು ಮಾಡಬೇಕಾಗುತ್ತೆ ಅನ್ನೋದನ್ನು ಈ ಸಾಫ್ಟ್ ಸ್ಕಿಲ್ ಬಂದಾಗ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಓಕೆ, ಇಲ್ಲಿಗೆ ನಿಮಗೆ ಸಿಲೆಬಸ್ ಯೂನಿವರ್ಸಿಟಿಯಲ್ಲಿ ಕೊಟ್ಟಿರೋ ಒಂದು ಸಿಲೆಬಸ್ ಕಂಪ್ಲೀಟ್ ಆಗುತ್ತೆ. ಇದನ್ನು ಡೀಟೇಲಾಗಿ ಬರ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ ಇವನ್ನ ಡೀಟೇಲಾಗಿ ಸ್ಟಡಿ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು. ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ಸ್ ಮಾಡಿ, ಅಥವಾ ನೆಕ್ಸ್ಟ್ ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆದಾಗ ಅದ್ರ ಬಗ್ಗೆ ಕ್ಲಾರಿಫೈ ಮಾಡ್ಕೊಳ್ಳೋಣ.